ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ. ಧಾರವಾಡ ನನ್ನ ತವರು ಮನೆಯಾಗಿತ್ತು. ನನ್ನ ಗಂಡನ ಮನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಒಂದು ಸಣ್ಣ ಹಳ್ಳಿಯೊಳಗೆ ನನ್ನ ಮದುವೆ ಮಾಡಿಕೊಟ್ಟು. ನಾನು ಬಹಳ ಚೆನ್ನಾಗಿ ಪ್ರೋಗ್ರಾಮಿಂಗ್ ಬರೀತಿದ್ದೆ. ಪ್ರಾಜೆಕ್ಟ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೆ. ಮಾರ್ಕ್ಸ್ 95+ ಬೇಕಿತ್ತು. ಒಂದು ಆಸೆ ಇತ್ತು, ಆಕಾಶ ಎಣ್ಣೆ ಕೈ ಒಳಗೆ ಮುಟ್ಟುತ್ತಿದ್ದೀನೇನೋ ಅಂತ ಅನುಭವ ನನಗಾಗಿತ್ತು. ಆದರೆ ಗಂಡನ ಮನೆಯೊಳಗೆ ಆ ಹಳ್ಳಿ ನೋಡಿ ನನಗೆ ಅಲ್ಲಿರ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಯಾಕಂದರೆ ತುಂಬ ಸಣ್ಣ ಹಳ್ಳಿಯಾಗಿತ್ತು. ಈ ಹಳ್ಳಿಯಿಂದ ನಾನು ಯಾವ ಥರ ವಿಮುಕ್ತಿ ಪಡಿಬೇಕಂತ ನಾನು ನನ್ನ ಗಂಡನ ಮನೆಯೊಳಗೆ ಗೊತ್ತಾಗಲಾರ್ದಂಗೆ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸನೂ ಸಿಕ್ತು. ಫಸ್ಟ್ ಇಂಟರ್ವ್ಯೂನಲ್ಲೇ ನನ್ನ ಸೆಲೆಕ್ಷನ್ ಆಗಿತ್ತು. ಸಂತೋಷದಿಂದ ಹೋಗಿ ನನ್ನ ಗಂಡನಿಗೆ ನನ್ನ ಕೆಲಸ ಬಂದಿದೆ, ನಡಿ ಹೋಗೋಣ ಅಂದರೆ ನನ್ನ ಗಂಡ ಆ ಲೆಟರ್ ಹಾಕಿ ಬರೆದುಬಿಟ್ರು. ಯಾಕಂದರೆ ನನ್ನ ಗಂಡನ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇರ್ತಿಲ್ಲ. ಯಾಕಂದರೆ ಯಾವ ಮನೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಆ ಮನೆ ಗಂಡ್ಮಕ್ಳ ಕೈಯಲ್ಲಿ ಆಗಲಾರದವರು ಅಂತ ತಿಳ್ಕೊಳ್ತಾರೆ ಸಮಾಜದವರು ಅನ್ನುವಂಥ ಒಂದು ಮೂಢನಂಬಿಕೆ ಇರುವಂಥ ಭಾವನೆ ಇರುವಂಥ ಮನೆತನ ಅದಾಗಿತ್ತು. ಅದಕ್ಕೆ ನೀನೇನಾದರೂ ಮಾಡೋದಿದ್ರೆ ನಮ್ಮ 45-50 ಎಕರೆ ಹೊಲ ಇದೆ, ಅದರೊಳಗೆ ಏನಾದರೂ ಮಾಡಿಕೊಂಡು ಸಂತೆ ಹೇಳಿದ್ರು. ಆದರೆ ಅದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದರೆ ಹೊಲ ಮನೆಗಳಿಗೆ ಏನು ಮಾಡೋದು ಗೊತ್ತಿದ್ದಿಲ್ಲ. ಬರೀ AC ಮಾಡಿ ಕುತ್ಕೊಂಡು ಪ್ರೋಗ್ರಾಮ್ ಬರೆಯೋದಷ್ಟೇ ಗೊತ್ತಿತ್ತು. ಆಮೇಲೆ ಧಾರವಾಡ ಟೆಂಪ್ರೇಚರ್ 32-35, ರಾಯಚೂರು ಟೆಂಪ್ರೇಚರ್ 45-46. ಮನೆಯೊಳಗೆ 4 ಸಲ ಚಕ್ರ ಬಂದು ಬಿಟ್ಟಿದ್ದೆ ನಾನು. ಇನ್ನು ಹೊಲ ಮನೆಯೊಳಗೆ ಕೆಲಸ ಮಾಡೋದು ಭಾಳ ಕಷ್ಟದ ಕೆಲಸ ಇತ್ತು. ಅದಕ್ಕೆ ಹೊರಗಡೆ ಬಂದು ನನ್ನ ತಾಯಿ ಒಂದು ಫೋನ್ ಮಾಡಿದ್ದೆ, ನೀನೇನಾದರೂ ನನ್ನ ಜೊತೆ ಇರ್ತೀಯ ಅಂದರೆ ನಾನು ಸಿಕ್ಕಂಥ ಕೆಲಸವನ್ನು ಬ್ಯಾಂಗ್ಳೂರಿನಲ್ಲಿ ನಾನು ಮಾಡಿಕೊಂಡು ನಾನು ನೆಮ್ಮದಿಯಾಗಿ ನಿಮ್ಮ ಜೊತೆ ಇರ್ತೀನಿ. ಈ ಹಳ್ಳಿಯಲ್ಲಿ ನನಗೆ ಇರಲಿಕ್ಕೆ ಆಗ್ತಿಲ್ಲ ಅಂತ ನಾನು ನಮ್ಮನಿಗೆ ಹೇಳಿದೆ. ನಮ್ಮಮ್ಮ 24 ವರ್ಷದಿಂದ ಜೀವನದ ಕಟ್ಟು ಸತ್ಯ ಮತ್ತು ಕಹಿ ಸತ್ಯವನ್ನು 3 ಶಬ್ದಗಳಲ್ಲಿ ಹೇಳಿಬಿಟ್ಟು, ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತ. ಇನ್ನು ನಿನ್ನ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರುವುದು ನಿನ್ನ ಅತ್ತೆ ಮಾವ, ನಿನ್ನ ಗಂಡನಿಗಷ್ಟೇ. ನಾವು ನಿನ್ನ ಜೀವನದಲ್ಲಿ ಯಾವುದೇ ಥರದ ಕಾಂಟ್ರಿಬ್ಯೂಷನ್ ಅಂದರೆ ನಾವೇನು ಇನ್ವಾಲ್ವ್ಮೆಂಟ್ ಮಾಡಲಿಕ್ಕಾಗಲ್ಲ. ನೀನೇನಾದರೂ ನಿನ್ನ ಗಂಡನಲ್ಲಿ ಚಲೋ ಸಂಸಾರ ಮಾಡ್ಕೊಂಡು ತಿಂದ್ರಷ್ಟೇ ಸಮಾಜ ನಮ್ಮ ಬದುಕಿ ಬಿಡ್ತದೆ. ಇಲ್ಲಂದ್ರೆ ಚುಚ್ಚು ನುಡಿಗಳಿಂದ ಆಕೆ ತನ್ನ ಗಂಡನ ಮನೆಗೆ ಬಿಟ್ಟು ಬಂದು ತವ್ರ ಮನೆ ಸೇರಿಕೊಂಡು ಅನ್ನುವಂಥ ಒಂದು ಪದವನ್ನು ನಾವು ದಿನನಿತ್ಯ ಕೇಳಬೇಕಾಗ್ತದೆ. ಅದಕ್ಕೋಸ್ಕರ ನಿನ್ನ ಭಾಗ್ಯಕ್ಕೆ ಏನು ಬಂದರೂ, ನಿನ್ನ ಪಾಲಿಗೆ ಏನು ಬಂದರೂ ನೀನು ಸ್ವೀಕಾರ ಮಾಡಲೇಬೇಕು ಅಂತ ನಮ್ಮಮ್ಮ ಆ ಕಹಿ ಸತ್ಯ ಕಡು ಸತ್ಯವನ್ನು 3 ಮಾತಿನಲ್ಲಿ ಹೇಳಿ ಮುಗಿಸ್ಬಿಟ್ರು. ಒಂದು ಹೆಣ್ಮಗಳ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇಷ್ಟು ಜನರ ಮುಂದೆ ಮಾತಾಡಬೇಕಂದ್ರೆ 2 ಕುಟುಂಬದ ಒಂದು ಕಾರಣ ಇರ್ತಾರೆ. ಒಂದು ತವ್ರ ಮನೆಯ ಸಂಸ್ಕಾರ, ಇನ್ನು ಒಂದು ಗಂಡನ ಮನೆಯ ಸಹಕಾರ. ಇವೆರಡೂ ಇಲ್ಲಂದ್ರೆ ಒಂದು ಹೆಣ್ಮಗಳು ಎಷ್ಟು ಮುಂದುವರಿಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅನಿವಾರ್ಯ ಕಾರಣಗಳಿಂದ ನಾನು ಕೃಷಿ ಕ್ಷೇತ್ರಕ್ಕೆ ಬಂದೆ. ನಾನು ಯಾವಾಗ ಕೃಷಿ ಕ್ಷೇತ್ರಕ್ಕೆ ಬಂದೆ, ನನಗೆ ಕೊಟ್ಟಂಥ ಭೂಮಿ ಬರಡು ಭೂಮಿ ಆಗಿತ್ತು. ಏನು ಬೆಳೀತಿದ್ದಿಲ್ಲ,
ಬರೀ ಕಲ್ಲಿತ್ತು. ಆ ಕಲ್ಲನ್ನು ತೆಗಿಲಿಕ್ಕೆ ಮಿನಿಮಮ್ 5 ವರ್ಷ ಬೇಕಾಯಿತು. ಆ ಕಲ್ಲು ತೆಗಿಬೇಕಾದ್ರೆ ನಾನು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆಯಾಗಿದ್ದೆ. ಆದಾಯದ ಮೂಲ ಬಹಳ ಸೀಮಿತವಾಗಿತ್ತು. ನಾನು ಸ್ವತಃ ಕಲ್ಲು ತೆಗೆಯಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಕೈಯೆಲ್ಲ ತೂತು ಬಿದ್ದುಬಿಟ್ಟಿತ್ತು. ಊಟ ಮಾಡಲಿಕ್ಕೂ ಬರ್ತಿದ್ದಿಲ್ಲ. ಚಮಚ ತಗೊಂಡು ತಿಂತಿದ್ದೆ. ಖಾರ ಹತ್ತಿರ ಉಳಿತಿತ್ತು. ಹಾಗೆಲ್ಲ ಕಲ್ಲುಗಳನ್ನು ತೆಗೆದು ಆ ಭೂಮಿಯನ್ನು ಸಮತಟ್ಟಾಗಿ ಮಾಡಲಿಕ್ಕೆ ನನಗೆ 4-5 ವರ್ಷ ಇತ್ತು. ಇನ್ನು ಮುಂದಿನ ಸಮಸ್ಯೆ ನೀರು ನನಗೆ ಸಿಗಲಿಲ್ಲ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆ ಬರಪೀಡಿತ ಜಿಲ್ಲೆ. ಮಳೆ ಭಾಳ ಬರುವುದಿಲ್ಲ. 5-6 ವರ್ಷಕ್ಕೊಮ್ಮೆ ಬರೀ ಒಂದು 8 ದಿನದ ಮಳೆ ಬಂದಿದೆ. ಮಳೆ ಇಲ್ಲ. ಅಲ್ಲಿ ನಾನು ಬೋರ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಗಂಡ 6 ಬೋರ್ ತನಕ ನನ್ನ ಜೊತೆ ಇದ್ರು. ಅಂದರೆ ನಾನು ದುಡ್ಡು ಹಾಕಿದ್ವಿ. 6 ಬೋರ್ ಹಾಕಿದ್ರು ನೀರು ಬೀಳಿಲ್ಲ. ಅವಾಗ ನನ್ನ ಗಂಡ ನೀರು ಸರಿಸಿಬಿಟ್ರು. ಇನ್ನು ನನ್ನ ಕೈ ಒಳಗೆ ರೊಕ್ಕಿಲ್ಲ, ನನ್ನ ಕೈಲಿ ಮಾಡ್ಸೋಕ್ಕಾಗೋದಿಲ್ಲ ಅಂತ. ಆದ್ರೆ ನಾನು ಹಿಂದೆ ಸರಿ ಇಲ್ಲ. ಯಾಕಂದ್ರೆ ನನ್ನ ಗಂಡ ನನ್ನ ಮನಸ್ಸೊಳಗೆ ಒಂದು ಕಿಡಿ ಹೊರಿಸಿತ್ತು. ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗಬೇಕಿತ್ತು. ಒಂದು ಗಂಡನ ಮನೆ, ಒಂದು ತವರು ಮನೆ. ಅದಕ್ಕೆ ನಾನು ನಮ್ಮಮ್ಮ ಕೊಟ್ಟ ಎಲ್ಲ ಬಂಗಾರ ಆ ಹೊಲಕ್ಕೆ ಹಾಕಿಬಿಟ್ಟೆ. 12 ಬೋರಾನು ನೀರು ಬೀಳಿಲ್ಲ. ಲಾಸ್ಟಿಗೆ ನನ್ನ ಕೈ ಒಳಗೆ 2 ಬಳಿ ಅಷ್ಟೇ ಇತ್ತು. ಸಾಯಂಕಾಲ ಆವಾಗ ನನ್ನ ಗಂಡ ಬಂದು ಹೋಗಿ 2 ಬಳಿ ಮಾಡ್ಕೊಂಡು ಬರಲಿ ಅಂತ ನಾನು ಅಂದೆ. ನನ್ನ ಗಂಡ ಎಲ್ಲ ಮುಗಿದ್ಬಿಟ್ಟು 2 ಬಳಿ ಅಷ್ಟೇ ಐತಿ, ನಿಮ್ಮಮ್ಮ ನೆನಪಿಗೆ ಇಟ್ಕೋ ಅಂತ ಹೇಳಿದರು. ಆದರೆ ನಾನು ನನ್ನ ಇಂಥ 100 ಬಳಿ ಹೋಗಿ ಚಿಕ್ಕಿಲ್ಲ. ಆದರೆ ಆ ನೀರು ಬಿಡಬೇಕು. ಇಲ್ಲಾಂದ್ರೆ ಮತ್ತೆ 4 ಗೋಡೆಗಳ ನಡಬಕ್ಕೆ ನಾನು ನನ್ನ ಅಸ್ತಿತ್ವದ ತೊಳಗಾಟದಲ್ಲಿ ಬದುಕಬೇಕಾಗ್ತದೆ. ಇಂಥ ಜೀವನ ಬೇಡ. ನನ್ನ ಕೊನೆ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅದನ್ನು ಮಾಡ್ಕೊಂಬ ಅಂತ ಕಳಿಸಿದೆ. ಅವಾಗ ಬಂದಾಗ 6,200 ರೂಪಾಯಿಗೆ ತೊಲಿಯಿತ್ತು. ಈಗ 45,000. ಆ 2 ಬೆಳೆ ಮಾಡ್ಕೊಂಡು ಬಂದಮೇಲೆ ನನಗೆ ಬಂದಂಥ ದುಡ್ಡು 24,000 ರೂಪಾಯಿ ಬಂತು. 2 ತೊಲಿಗೆ ಒಂದು ಬೆಳೆ ಇತ್ತು. 24,000 ರೂಪಾಯಿ ಬಂದ ಮೇಲೆ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬೋರ್ ಗಾಡಿ ಬಂತು. ನಾನು ನಡುವೆ ಕಳ್ಕೊಂತ ಕುಳಿತಿದ್ದೆ. ಹೊಲದೊಳಗೆ ಮಣ್ಣನ್ನು ಗಟ್ಟಿ ಇಟ್ಕೊಂಡು. ಯಾಕಂದ್ರೆ ನನ್ನ ಸಿಟ್ಟು ಏನಿತ್ತು, ನನ್ನ ಅಸಹಾಯಕತೆ ಏನಿತ್ತು ಎಲ್ಲ ಆ ಮಣ್ಣಿನ ಮೇಲೆ ತೆಗೆದುಕೊಳ್ತಿದ್ದೆ. ಆಮೇಲೆ ಭೂಮಿ ತಾಯಿ ನಾನು ಒಂದು ಮಾತು ಹೇಳಿದೆ, ಇವತ್ತು ನನಗೆ ನೀರು ಬೀಳಿಲ್ಲ ಅಂದ್ರೆ ಅದು ನನ್ನ ಸೋಲಲ್ಲ, ಭೂಮಿ ತಾಯಿ ನನ್ನ ಸೋಲಾಗ್ತದೆ. ಯಾಕಂದ್ರೆ ನೀನು ಒಂದು ಹೆಣ್ಮಕ್ಳದ. ಇವತ್ತು ನನಗೆ ನೀರು ಬೀಳಿಲ್ಲ ಕಳ್ಕೊಳ್ಳೋದು ನನ್ನಲ್ಲಿ ಏನಿಲ್ಲ, ಎಲ್ಲ ಮುಗಿದ್ಬಿಟ್ಟದೆ ನನ್ನಲ್ಲಿ. ಹೆಂಗಾದರೂ ಮಾಡಿ ನನ್ನ ನೀರು ಕೊಡಬೇಕು ಅಂತ ಅದನ್ನು ಕೂತ್ಬಿಟ್ಟಿದ್ದೆ. ನಾನು 7:30ಗೆ ನಮ್ಮ ಮನೆಯವರು ಮತ್ತು ನನ್ನ ಆಳವಂಶ ಬಂದರು. 1.5 ಇಂಚ್ ನೀರು ಬಿದ್ದದಂತ ಸೌಕಾಶ ಮಣ್ಣನ್ನು ಕೆಳಗೆ ಬಿಟ್ಟೆ. ಆದರೆ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ. ಮಣ್ಣು ನನ್ನ ಕೈ ಒಳಗೆ ನನಗೆ ಇತ್ತು. ಅವಾಗ ನಾನು ತಿಳ್ಕೊಂಡೆ, ಯಾರು ಕೈ ಬಿಟ್ಕೊಳ್ತಾರೋ ಬರ್ತಾರೋ ಗೊತ್ತಿಲ್ಲ, ಭೂಮಿ ತಾಯಿ ಮಾತ್ರ ನನ್ನ ಕೈ ಬಿಡುವುದಿಲ್ಲ ಅಂತ ನಾನು ನನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ನಾನು ಮಾಡಿದಂಥ 1ನೇ ಬೆಳೆ ದಾಳಿಂಬೆ. ಅವಾಗ ದಾಳಿಂಬೆ ಯಾರು ಬೆಳೆದಿದ್ದಿಲ್ಲ. ಅದು ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ತು. 63 ರೂಪಾಯಿ kg ಸಿಕ್ತು. 2ನೇ ಬೆಳೆ 112 ರೂಪಾಯಿ kg ಸಿಕ್ತು. 3ನೇ ಬೆಳೆ 143 ರೂಪಾಯಿ kg ಸಿಕ್ತು. 5ನೇ ಬೆಳೆ 180 ರೂಪಾಯಿ kg ಸಿಕ್ತು. ಇಟ್ ವಾಸ್ ಎಕ್ಸ್ಪೋರ್ಟ್. ಅದು ಬೇರೆ ದೇಶಕ್ಕೆ ಹೋಗಿತ್ತು. ಯಾಕಂದರೆ ಒಂದೊಂದು ಹಣ್ಣು 500 ಗ್ರಾಮ್ ಇತ್ತು. ಕೈಯಲ್ಲಿ 23 ಲಕ್ಷ ರೂಪಾಯಿ ಬಂದಿತ್ತು. ಖರ್ಚು ಮಾಡಿಬಿಟ್ಟೆ ಹೊಲಕ್ಕೆ. ಸ್ವಲ್ಪ ಹೊರಗಿಂದಲೂ ಸಾಲ ತಗೊಂಡೆ. ಬೆಳೆಗಳು ಬಂತು. 9 ಲೋಡ್ ಗಾಡಿಗಳನ್ನು ನಾನು ತೆಗೆದಿದ್ದೆ. ಬ್ಯಾಂಗ್ಳೂರು ಮಾರ್ಕೆಟ್ನಿಂದ ರಿಜೆಕ್ಟ್ ಆಗಿ ವಾಪಸ್ ಬಂತು. ಯಾಕಂದರೆ ದುಡ್ಡನ್ನು ಅಂಗಮಾರಿ ರೋಗ, ನೀವು ನೋಡಿರ್ಬೋದು, ದಾಳಿಂಬೆಗೆ ಚುಕ್ಕೆ ಮತ್ತು ಸೀಡ್ ರೋಗ ಬರುತ್ತದೆ. ಇಟ್ ಇಸ್ ಕಾಲ್ಡ್ ಆಸ್ ಬ್ಯಾಕ್ಟೀರಿಯಲ್ ಬ್ಲೈಂಡ್ ಡಿಸೀಸ್. ಅದಕ್ಕೆ ಔಷಧಿ ಇಲ್ಲ. ಔಷಧಿ ಏನಾಗಿರುತ್ತಂದರೆ ಗಿಡಗಳನ್ನೇ ತೆಗಿಬೇಕು ನಾವು. ಅದಕ್ಕೆ ಔಷಧ ಇಲ್ಲ. ದೊಡ್ಡ ದೊಡ್ಡ ಗುಡ್ಡದ ಮೇಲಿಂದ ದಪ್ಪ ಅಂತ ಕೆಳಗೆ ಬಂದಂಗಾಗಿತ್ತು ನನ್ನ ಹಣೆ ಬರ. ಯಾಕಂದ್ರೆ ಕೆಳಗೆ ಬಂದಾಗ ಕಾಲಷ್ಟು ಮುಗಿದ್ರು ಮೇಲೆ ಬೆಳೆಯುತ್ತದೆ. ಸೊಂಟ ಮುರಿದೋಗಿತ್ತು. ಯಾಕಂದ್ರೆ ಸೊಂಟ ಮುರಿದು ಮೇಲೆ ಎದ್ದೋಡೋದಷ್ಟು ಸರಿಯಿಲ್ಲ. ಆಮೇಲೆ ಬಿದ್ದರು. ತವ್ರ ಮನೆಯೊಳಗೆ ಬಿದ್ದಿದ್ದಿಲ್ಲ ನಾನು. ತವ್ರ ಮನೆಯೊಳಗೆ ಬಿದ್ದರೆ ತಂದೆ ತಾಯಿ ಸೆರವೊಳಗೆ ಮುಚ್ಕೊಂಡು ಇನ್ನೂ ಒಂದು ಚಾನ್ಸ್ ಕೊಡ್ತಿತ್ತು. ಆದರೆ ನಾನು ಗಂಡನ ಮನೆಯಲ್ಲಿ ಬಿದ್ದಿದ್ದೆ. ಎಲ್ಲರೂ ಭಯ ಚಾಲು ಮಾಡಿಬಿಟ್ಟು ಆ ಹೆಣ್ಣುಮಗಳು ಓಡ್ಯಾಡ ಭಾಳ ತಿನ್ನಾಕ ಮಾಡಕತ್ತಿದ್ರು. ಸುಮ್ಮನೆ ಮನೆಯಾಗ ಕೆಲಸ ಮಾಡ್ಕೊಂಡು ಅಂದ್ರೆ
ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಏನೇನೋ ಮಾಡ್ತೀನಿ ಅಂತ ಹೇಳಿ ತಾನು ಬಿದ್ದು ನಮಗೂ ತೊಗೊಂಬಂದು ಹುಡುಗಿ ಮುಗಿಸಿದಂತೆ ಎಲ್ಲರೂ ಪ್ರಯೋಜನ ಮಾಡಿಬಿಟ್ರು. ಇನ್ನು ಗೊಬ್ಬರದ ಅಂಗಡಿಯವರಂತೂ ರಾತ್ರಿ ಬಡ್ಡಿ ಚಕ್ರ ಬಡ್ಡಿ ಕೇಳಕ್ಕೆ ಬಂದ್ಬಿಟ್ರು. ಹೊರಗಿನ ಸಾಲ ಏನು ತೊಗೊಂಡ್ಬಂದಿದ್ದೆ ಅವರು ಬಂದು ಕೇಳಕ್ಕೆ. ನಾನು ಯಾವಾಗ 10 ಲಕ್ಷ 15 ಲಕ್ಷ 23 ಲಕ್ಷ ತಟ್ಟಿದ್ದೆ ಎಲ್ಲರೂ ಬೆನ್ನು ತಟ್ಟಿದ್ರು. ಯಾವತ್ತು ನಾನು ಬಿದ್ದೆ ಎಲ್ಲರೂ ಪ್ರಯೋಜನ ಮಾಡಿದ್ರು. ಯಾರಾದರೂ ಅಣ್ಣ ತಂಗಿಗೆ ಫೋನ್ ಹಚ್ಚಿದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಯಾಕಂದ್ರೆ ಏನಾದರೂ ಬೀಳ್ತೀನಿ ಅಂತ. ಇನ್ನು ಗಂಡನ ಮನೆಯೊಳಗೆ ನಾನು ಇವಾಗ ಹಾಲೊಳಗೆ ಬಂದರೆ ಎದ್ದು ಹೋಗ್ಬಿಡ್ತಿದ್ದೆ. ನಾನು ಊಟ ತಟ್ಟಿ ತೊಗೊಂಡ್ರು ಪ್ರಯೋಜನ ಮಾಡಿದ್ದೆ. 4 ಮಂದಿ ನಡಬೇಕು ಕೂತ್ರಂದ್ರೆ ಚುಚ್ಚಿ ಮಾತಾಡ್ತಿದ್ರು. ಸೊಸೈಟಿಯನ್ನು ಫೇಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾನು ಸೋತಿದ್ದೆ. ಆದರೆ ನಾನು ಒಂದು ಅಪರಾಧ ಮಾಡಿ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ನನಗೆ ಚುಚ್ಚಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟೆ. ಇನ್ನು ಮುಟ್ಟು ತಟ್ಟಿ ಕೈಯಾಗಿದ್ರು ಭಯ ಬಿಡ್ತಾರಂದ್ರೆ ಇನ್ನು ಬದುಕೋದ್ರೊಳಗೆ ಅರ್ಥ ಇಲ್ಲ ಅಂತ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟೆ. ಸಾವನ್ನ ಬಹಳ ಸಮೀಪದಿಂದ ನೋಡಿ ನಿಮ್ಮ ಮುಂದೆ ಬಂದು ನಿಂತಿದ್ದೆ. ನಾನು ಡಾಕ್ಟರ್ ಹೇಳಿದ್ರು ಬರೀ 5% ಚಾನ್ಸಸ್ ಇದೆ, ಸರ್ವೈವಲ್ ಚಾನ್ಸಸ್. ಸತ್ತು ಹೋಗಿನಂತ ತಿಳ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ. ಆದರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಇವತ್ತು ನನ್ನ ಹಿಂದಿದ್ದು ನನ್ನ ಗಂಡ. ನಾನು ಯಾವಾಗ ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ನನ್ನ ಗಂಡ ತಾನೇನೇ ಉಳಿಸಿದ್ರು ಎಲ್ಲ ಹಾಕಿ ನನ್ನನ್ನು ಬದುಕಿಸ್ಕೊಂಡು ಬಂದರು. ನಾನು ವಾಪಸ್ ಬದುಕೊಂಡು ಬಂದ ಮೇಲೆ ನನಗೆ ಓಡಾಡಲಿಕ್ಕೆ ಆಗ್ತಿದ್ದಿಲ್ಲ. ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ನೀನು ಏನು ಬೇಕಾದರೂ ಸಾಧನೆ ಮಾಡಬಹುದು, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ, ನೀನು ಮತ್ತೆ ಮೇಲೆ ಎದ್ದೇಳಬೇಕು ಅಂತ ನನ್ನ ಗಂಡ ನನ್ನ ತಾಯಿಯಾಗಿ ನನ್ನ ಕಣ್ಣೀರು ಒರೆಸಿದ್ರು. ನನ್ನ ತಂದೆಯಾಗಿ ಬೇರೆ ಕಡೆಯಿಂದ ಸಾಲ ತಗೊಂಡು ಬಂದು ಮತ್ತೆ ನನಗೆ ಒಂದು ಚಾನ್ಸ್ ಕೊಟ್ಟು ಅವಾಗ ನಾನು ವಿಚಾರ ಮಾಡಿದೆ, ಯಾರು ನನ್ನ ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಆಗ ನನ್ನ ಗಂಡ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಾಗ ಅದಕ್ಕಾದ್ರೂ ನಾನು ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನಾನು ಮತ್ತೆ ಇದ್ದೆ. ಅವಾಗ ನಾನು ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ ಅಂದರೆ ನನ್ನ ಗಾಳಿಗೆ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ಈ ಸಲ ಆ ತಪ್ಪು ನಾನು ಮಾಡಬಾರ್ದು ಅಂತ ನಾನು 8 ಎಕರೆ 10 ಗುಂಟೆಯಲ್ಲಿ ಮಾಡಿದಂಥ ಬೆಳೆಗಳ ವಿವರ 2100 ಶ್ರೀಗಂಧ, 500 ದಾಳಿಂಬೆ, 600 ಮಾವು, 600 ಪೇರಲ, 450 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನೀರ್ಲಣ್ಣು, 100 ಹುಣಸೆಹಣ್ಣು, 100 ಕರಿಬೇವು, 100 ನುಗ್ಗೆಕಾಯಿ, 100 ತೆಂಗು, 100 ಬಾಳೆಹಣ್ಣು, 100 ನಿಂಬೆ, 200 ಮೋಸಂಬಿ, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ತುಂಬ ಸಮರ್ಪಕವಾಗಿ ನಿಭಾಯಿಸ್ತೀನಿ. ಇಷ್ಟೊಂದು ಬೆಳೆಗಳನ್ನು ನಾನು ಯಾಕೆ ಮಾಡಿದ್ದೀನಿ ಅಂದರೆ ಫಲಾನುಭವಿ ಇದ್ದವರಿಗೆ ಗೊತ್ತಾಗ್ತದೆ, ಮೇಡಮ್ ಇಷ್ಟು ಬೆಳೆ ಮಾಡಿದ್ರೆ ಕೈ ರೊಕ್ಕ ಹೇಗಾಗ್ತಾವ ಅಂತ. ನಾನು ಇಷ್ಟೊಂದು ಬೆಳೆಗಳಲ್ಲಿ ಯಾಕೆ ಮಾಡಿದೆ ಅಂದರೆ ಇವತ್ತು ನಾನು ಫಲಾನುಭವಿ ಮಾಡ್ತಾನಂದ್ರೆ ಯಾರು ಹುಡುಗಿ ಕೂಡ ಕೊಲೆ ಮಾಡ್ತಾರೆ. ಯಾಕಂದರೆ ತಿಂಗಳ ಪಗಾರ ಬರೋದಿಲ್ಲ, ರಿಟೈರ್ಮೆಂಟ್ ಆದ ಪೆನ್ಷನ್ ಇರೋದಿಲ್ಲ. ಯಾಕಂದರೆ ಎಲ್ಲ ಹುಡುಗಿಯಾಗಿ ಕೊಡ್ತಾರೆ, ಅವ್ರಿಗೆ 100 ಎಕರೆ ಹೊಲ ಇರಬೇಕಂತ, ಹುಡುಗ ಇಂಜಿನಿಯರ್ ಡಾಕ್ಟರ್ ಆಗಿರ್ಬೇಕಂತ, ರೈತ ಆಗಿರಬಾರ್ದು ಅಂತ ರೈತನಿಗೆ ಯಾವ ಹುಡುಗಿ ಕೂಡ ಕೊಲೆ ಮಾಡತ್ತಾರಂತೆ ನಾನು ಮಾಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ. ಫ್ರಮ್ ಎವ್ರಿ ಸೀಸನ್ ಆಫ್ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್ ಲೈಕ್ ಸ್ಯಾಲರಿ. ಪ್ರತಿಯೊಂದು ಋತುವಿನಿಂದ ಅವನು ದುಡ್ಡು ಬರ್ತಿರ್ಬೇಕು. 10,000 ಬರಲಿ, 20,000 ಬರಲಿ, 1 ಲಕ್ಷ. ದಾಳಿಂಬೆ ಸೀಸನ್ ದಾಳಿಂಬೆ ದುಡ್ಡು, ಮಾವು ಸೀಸನ್ ಮಾವು ದುಡ್ಡು, ಬೇರೆ ಸೀಸನ್ ಬೇರೆ ದುಡ್ಡು, ಅಂದರೆ ಸದಾ ನಾವು ರೊಕ್ಕ ಆಡ್ತಿರ್ಬೇಕು. ಅದು 10,000 ಬರಲಿ, 20,000 ಬರಲಿ, ಅದು 1 ಲಕ್ಷ ಬರಲಿ. ಯಾಕಂದ್ರೆ ನಮ್ಮ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ರೈತರಿಗಿಲ್ಲ. ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ಅದಕ್ಕೆ ನಾವು ಹೇಳಿದ್ದು ಇಷ್ಟೊಂದು ಬೆಳೆಗಳನ್ನು ಮಾಡುವಾಗ ತಿಂಗಳ ಮನೆ ಖರ್ಚು ನಡೆಸಲಿಕ್ಕೆ ಆಗ್ಬೇಕು. ಇನ್ನು 45 50 ವರ್ಷ
ಆಮೇಲೆ ಹೊಲ ಮನೆ ಕೆಲಸ ಏನಿದ್ರೆ ಎ ಸಿ ಒಳಗೆ ಕುಂತ್ಕೊಂಡು 1 ಲಕ್ಷ ರೂಪಾಯಿ ಪಗಾರ ಬರೋದಿಲ್ಲ. ಮಳೆ ಒಳಗೆ ಸುಡಬೇಕಾಗ್ತದೆ, ಥಂಡ್ಯಾಗ ನಡೀಬೇಕಾಗ್ತದೆ, ಆಮೇಲೆ ಬಿಸಿಲೊಳಗೆ ಸುಡಬೇಕಾಗ್ತದೆ. ಅವಾಗಷ್ಟ ನಿಮ್ಮ ಮನೆಯೊಳಗೆ 1-2 ಚೀಲ ಕಾಳು ಇರ್ತಾವೆ. ರೇಟ್ ಸಿಕ್ಕರೆ ಹೆಂಡತಿ ಕೈಯೊಳಗೆ ತೊಗೊಂಬಂದು 1-2 ಸಾವಿರ ರೂಪಾಯಿ ಕೊಟ್ಟಿರ್ತಾರೆ. ರೇಟ್ ಸಿಗಲಿಲ್ಲ ಅಂದ್ರೆ ಗೊಬ್ಬರದ ಅಂಗಡಿ ಮುಂದೆ ಹೋಗಿ ಯಪ್ಪ ಈ ವರ್ಷ ಬಡ್ಡಿ ಇಟ್ಕೊಂಡು ಮುಂದಿನ ವರ್ಷ ಅಸಲು ಕಟ್ತೀನಿ ಅಂತ ತೆಲಿ ಕೆಳಗೆ ಮಾಡಿ ಬಂದಿರ್ತಾರೆ. ಯಾಕಂದ್ರೆ ಕಳ್ಳ ಕಣ್ಣಿ ತಿಳಿಯುವಂಥ ಅಧಿಕಾರ ಕಳ್ಕೊಂಡಿರ್ತಾರೆ. ಯಾಕಂದ್ರೆ ಲಾಸ್ ಆಗಿದೆ. ಯಾಕಂದ್ರೆ 1200 ಬೆಳೆ ಆಗ್ಯಾವ, 600 ರೂಪಾಯಿ ಬಂದಷ್ಟು ಟ್ರ್ಯಾಕ್ಟರ್ ಆಗ್ಯದ, ಗಂಡಾಳ 500 ಆಗ್ಯಾವ, ಹೆಣ್ಣಾಳ 300 ಆಗ್ಯಾವ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ರೈತರಿಗೆ ಏನು ಲಾಭ ಸಿಗ್ತಿಲ್ಲ. ಇವತ್ತು ನಿಮ್ಮ ಮುಂದೆ ನಿಂತು ನಾ ಭಾಷಣ ಮಾಡಕತ್ತೀನಂದ್ರೆ ನಾನು ನೋಡಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು 1000 ಸಲ ಬರ್ತೀನಿ, 1 ಸಲ ಇರ್ತೀನಿ. ಅದೇ ರೈತರ ಚಿನ್ನ. ಇನ್ನು 45-50 ವರ್ಷ ಆದಮೇಲೆ ನಮ್ಮ ಕೈಯಾಗ ಹೋಗಿಲ್ಲ ಅಂದ್ರೆ ಮಗ ಸೊಸೆ ಸೇರುವುದಿಲ್ಲ. ಅದೇ ಕೈಯಾಗ ಹೋಗಿದ್ರಂದ್ರೆ ಅತ್ತೆ ನೀವು ನಿಧಾನ ಓಡಾಡಿ ನೀವು ಬಿದ್ದು ರೊಕ್ಕ ಬಿಡ್ತಾರೆ ಅಂತ ಭಾಳ ಚಂದ ಇಟ್ಕೊಳ್ತಾರೆ. ಅದೇ ಕೈಯಾಗ ಹೋಗಿಲ್ಲ ನೀವು ಬಿದ್ದರೆಷ್ಟು ಎದ್ದರೆಷ್ಟು ಅಂತ ಕೇರ ಮಾಡೋದಿಲ್ಲ. ಅಂತ ರೈತನಿಗೆ 45-50 ವರ್ಷ ಆದಮೇಲೆ ಕೈ ಹಿಡ್ಕೊಳ್ಳುವಂಥ ಬೆಳೆ ಶ್ರೀಗಂಧ. ಯಾಕಂದ್ರೆ ಇವತ್ತು ಕರ್ನಾಟಕ ಸರ್ಕಾರ 1 kg ಶ್ರೀಗಂಧಕ್ಕೆ ಕೊಡುವಂಥ ಬೆಲೆ 11,000 ರೂಪಾಯಿ ಕೆಜಿ. 1 ಟನ್ 1,10,00,000 ರೂಪಾಯಿ. 1 ಎಕರೆಗಿಂತ ಒಂದು ರೈತ ಕಡಿಮೆ ಅಂದ್ರೆ 4-5 ಟನ್ ತೆಗಿಬಹುದು 12-15 ವರ್ಷಕ್ಕೆ. ಅಂದ್ರೆ 1 ಎಕರೆಗಿಂತ ಕಮ್ಮಿ ಅಂದ್ರೆ 6 ಕೋಟಿ ಆದಾಯದ ಒಡೆಯನಾಗ್ತಾನೆ. ಒಂದು ಇಂಜಿನಿಯರ್ ಕೋಟಿಯೊಳಗೆ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು. ಆದ್ರೆ ಒಂದು ರೈತರು ಕೋಟಿಯಲ್ಲಿ ಮಾತಾಡಬೇಕು. ಜಗತ್ತವು ಹೆಂಡತಿ ಮಕ್ಕಳಿಗೆ ಕೊಡುವಂತ ಮರ್ಯಾದೆ ಬದಲಾಗಬೇಕು. ಯಾಕಂದ್ರೆ ಎಷ್ಟು ಸಲ ಒಂದು ರೈತರ ಹೆಂಡತಿ ಮನಸ್ಸು ಕೊಡ್ತಿತ್ತು. ನನ್ನ ಗಂಡ ಆಫೀಸರ್ ಆಗಿದ್ರೆ ನಾನು ಒಂದು 10 ತೊಲೆ ಬಂಗಾರ ಹಾಕೊಂಡಿದ್ದೆ. ಎಷ್ಟು ಸಲ ರೈತರ ಮಕ್ಕಳ ಮನಸ್ಸು ಮಾಡಿರ್ತೀನಿ. ನಮ್ಮ ಅಪ್ಪನೂ ಆಫೀಸರ್ ಆಗಿದ್ರೆ ನಾನು ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿದ್ದೆ. ಯಾಕಂದ್ರೆ ಎಷ್ಟು ಸಲ ನಮ್ಮ ಹೆಣ್ಮಕ್ಳು ಎಷ್ಟು ಶಾಲೆ ಇದ್ರು ಅವ್ರಿಗೆ ಫೀಸ್ ಕಟ್ಟಕ್ಕೆ ರೊಕ್ಕ ಇಲ್ಲ ನಾವು ಮದುವೆ ಮಾಡಿ ಕಳಿಸ್ತೀವಿ. ಆದ್ರೆ 1 ಎಕರೆಗೆ 6 ಕೋಟಿ ಬಂದಾಗ 10 ತೊಲೆ ಅಲ್ಲ, ಒಂದು ರೈತರ ಹೆಂಡತಿ 1 kg ಬಂಗಾರ ಹಾಕಬೇಕು. ಒಂದು ರೈತರ ಮಕ್ಕಳು ಇಂಜಿನಿಯರಿಂಗ್ ಮೆಡಿಕಲ್ ಓದಬೇಕು. ಇವತ್ತು ಒಂದು ರೈತರ ಹೆಂಡತಿ ಬಂದ್ರೆ ನೆಲ ತೋರಿಸ್ತಾರೆ ಕುಂದ್ರ ಬಾಬಾ ಅಂತ. ಅದೇ ಒಂದು ಆಫೀಸರ್ ಹೆಂಡತಿ ಬಂದ್ರೆ ಕುರ್ಚಿ ಎತ್ತಿ ಕೊಡ್ತಾರೆ. ನಾನು ಕೊಡ್ತಿದ್ದೆ. ಆ ರೈತರ ಹೆಂಡತಿಗೂ ಆ ಕುರ್ಚಿ ಸಿಗ್ಬೇಕು. ವಿಚ್ ಶಿ ಡಿಸರ್ವ್ ಟು ಬಿ. ಅಂಥ ದಿನ ಬರಬೇಕು. ಆ ರೈತರ ಜೀವನದಲ್ಲಿ ಆ ಕೋಟಿ ಅನುಭವ ಆಗಬೇಕು. ಅದೇ ನನ್ನ ಆಸೆ, ಅದೇ ನಾನು ಮಾಡಿದಂಥ ಪ್ರಯತ್ನ. ಇನ್ನು 24 ವರ್ಷದಿಂದ ನನ್ನ ಗಂಡ ನನಗೊಂದು ಚಾಲೆಂಜ್ ಕೊಟ್ಟರು, ನೀನು ಹೊಲ ಮನೆಯೊಳಗೆ ಏನಾದರೂ ಮಾಡಿ ತೋರಿಸ್ಬೇಕಂತ. ನನಗೆ ಎಂದಿಗೂ ಹೊಲ ಮನೆಯೊಳಗೆ ಕೆಲಸ ಮಾಡಿ ಕೂಡ ಇದ್ದಿಲ್ಲ. ತವ್ರ ಮನೆಯೊಳಗೆ ಭಾಳ ಆರಾಮ ಆಗ್ತಿದ್ದೆ. ನನಗೆ ಭಾಳ ಸೌಕಾಗಿದ್ದು ನನ್ನ ತವ್ರ ಮನೆಯಾಗ. ಆದ್ರೆ ಇವತ್ತು ಗಂಡನ ಮನೆಯೊಳಗೆ ನಾನು AC ರೂಮಲ್ಲಿ ಕೂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ತಿದ್ದಕ್ಕೆ ನನಗೆ ಯಾವುದೇ ಥರದ ಸನ್ಮಾನ ಸಿಕ್ಕಿಲ್ಲ. ನಾನು ನನ್ನ 10-20 ಆಕಳದ ಹೆಂಡಿ ಕಸ ಬೆಳಿತೀನಿ, ಹಾಲು ಹಿಡಿತೀನಿ, 50 ಕುರಿಗಳನ್ನು ಮೇಯಿಸ್ಕೊಂಡು ಬರ್ತೀನಿ, 150-200 ಕೋಳಿಗಳಿಗೆ ಕಾಳನ್ನು ಹಾಕ್ತೀನಿ. ನನ್ನ ಮೆಂಟಾಲಿಟಿಯನ್ನು ನನ್ನ ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿಕೊಂಡು ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನು ನಾನು ತಗೊಂಡು ಮಣ್ಣಿನಲ್ಲಿ ಮಣ್ಣಾಗಿ ದುಡಿದಿದ್ದಕ್ಕೆ ನನಗೆ ಸನ್ಮಾನ ಸಿಕ್ಕಿತ್ತು. ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರೋದಿಲ್ಲ, ಯಾವುದೇ ಕೆಲಸ ದೊಡ್ಡದಿರೋದಿಲ್ಲ. ನೀವು ಮನಸ್ಸಿಗೆ ಯಾವುದೇ ಕೆಲಸ ಮಾಡಿದ್ರು ದೇವ್ರು ನಿಮ್ಮ ಕೈ ಹಿಡ್ಕೊಂಡೇ ಹಿಡ್ಕೊಳ್ತಾರೆ. ಅದಕ್ಕೆ ಈ ಕೆಲಸ ಮಾಡಿದ್ರೆ ನಾನು ಸಣ್ಣಕ್ಕೆ ಆದೆ, ಈ ಕೆಲಸ ಮಾಡಿದ್ರೆ ನಾನು ದೊಡ್ಡಕ್ಕೆ ಆದೆ ಹಾಗೆ ಎಂದಿಗೂ ತಿಳ್ಕೊಬೇಡ. ಯಾಕಂದ್ರೆ 1ನೇ ಸಲ ನಾನು ಎಂಡಿ ಕಸ ಬೆಳೆಯಕ್ಕೆ ಹೋದಾಗ ಸಾಬೂನು ಮುಗಿದು ಹೋಗಿತ್ತು, ವಾಸನೆ ಹೋಗಕ್ಕಾಗ್ತಿದ್ದಿಲ್ಲ. ಆದರೆ ಇವತ್ತು ಎಂಡಿ ಕಸದ ವಾಸನೆ ಬರಲಿಲ್ಲ ಅಂದರೆ ನಾನು ಊಟ ರುಚಿ ಅನಿಸೋದಿಲ್ಲ. 1ನೇ ಸಲ ಹೊಲಿ ಮೇಲೆ ಅಡುಗೆ ತವ್ರ ಮನೆಯನ್ನು ಕಲಿಸಿದ್ದಿಲ್ಲ. ನಾನು 58 ಸೀರೆ ಸುಟ್ಕೊಂಡಿದ್ದೀನಿ. ಆದರೆ ಇವತ್ತು 1,000 ಮಂದಿ ಅಡುಗೆ ಮಾಡಿ ಹಾಕ್ತೀನಿ ಹೊಲಿ ಮೇಲೆ. ಆಮೇಲೆ 1ನೇ ಸಲ ಹಾಲು ಹಿಂಡಕ್ಕೆ ಹೋದಾಗ ಎಮ್ಮೆ ಒದ್ದು ಬಿಟ್ಟಿತ್ತು. ಇವತ್ತು 20 ಲೀಟರ್ ಹಾಲು ಹಿಡ್ತೀನಿ ನಾನು ಸ್ವತಃ. ಕುರಿಗಳಿಗೆಲ್ಲ ಸ್ನಾನ ಮಾಡಿಸ್ತೀನಿ, ಎಲ್ಲ ಕೆಲಸ ನಾನು ಮಾಡ್ತೀನಿ, ಸ್ಪ್ರೇ ಮಾಡ್ತೀನಿ. ನನ್ನ ನರ್ಸರಿಗಳಿಗೆ ಮಣ್ಣನ್ನು ನಾನು ತೊಗೊತೀನಿ. ಅದಕ್ಕೆ ಭಾಳಷ್ಟು ಹೆಣ್ಮಕ್ಳು ಅದಿರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಕೆಲಸ ಸಣ್ಣದಿರೋದಿಲ್ಲ, ಯಾವುದೇ ಕೆಲಸ ದೊಡ್ಡದಿರೋದಿಲ್ಲ. ಯಾವ ಕೆಲಸ ನೀವು ಬೇಡಾಗ ಮಾಡ್ಕೊಂಡು ಅದು ದೊಡ್ಡದಿರು, ಯಾವ ಕೆಲಸ ನೀವು ಬೇಡೋದು ಮಾಡ್ಕೊಂಡು ಅದು ಸಣ್ಣ ಕೆಲಸ. ನಿಮ್ಮ ಮನೆಯೊಳಗೆ ನೀವು ಹೊಲ ಮನೆಯೊಳಗೆ ದುಡಿದಿದ್ರೆ ನೀವು ಯಾವತ್ತೂ ಸಣ್ಣವರಾಗೋದಿಲ್ಲ, ನೀವು ದೊಡ್ಡವರೇ ಆಗ್ತೀರಿ. ಇನ್ನು 24 ವರ್ಷದಿಂದ ನನ್ನ ಗಂಡ ನನಗೆ ಚಾಲೆಂಜ್ ಕೊಟ್ಟರು,
ಯಾಕಂದರೆ ನಮ್ಮ ಅಕ್ಕ ತಂಗಿ ಇಬ್ಬರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಜೀವನ ತುಂಬ ಚೆನ್ನಾಗಿದೆ. ನನ್ನ ಮಗಳು ಬಂದು ನನಗೊಂದು ಪ್ರಶ್ನೆ ಕೇಳಿದ್ರು, ಏನು ಮಮ್ಮಿ ಪಪ್ಪ ನನ್ನ ಕೆಲಸ ಬಿಡೋದು ನೀನು ಯಾಕೆ ಬಿಟ್ಟು, ನೀನು ಎದುರು ಬಿಟ್ಟು ನಿಮ್ಮ ಅಕ್ಕ ತಂಗಿ ನನ್ನ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ದಾರೆ, ನೀನು ನಮಗೇನು ಕೊಟ್ಟು ಲೇಬರ್ ಓಡೋದು ಅಂತೀನಿ, ಲೇಬರ್ ಇಲ್ಲ ಅಂತೀನಿ, ಮಳೆ ಬಂದಿಲ್ಲ ಅಂತೀನಿ, ಮಳೆ ಹೆಚ್ಚಿಗೆ ಬಂತು ಅಂತೀನಿ, ರೇಟ್ ಸಿಗಲಿಲ್ಲ ಅಂತೀನಿ. ಇದನ್ನು ನೋಡಿ 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 ಕೇಳಿ ಕೇಳಿ ನಮ್ಮ ತಲೆ ಚುಟ್ಟಿಗೆ ಹೋಗ್ಬಿಟ್ಟರು. ಇಂಥ ಜೀವನ ಕೊಡೋದಕ್ಕೆ ನಾವು ಜನ್ಮ ಯಾಕೆ ಕೊಡ್ತೀವಿ ಅಂತ ನನ್ನ ಮಗಳು ನನ್ನ ಅಸ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು. ಸ್ವಲ್ಪ ಹೊತ್ತು ನನ್ನ ಕಾಲ ಕಡೆಯಿಂದ ನನ್ನ ನೆಲ ನೋಡೋದಾಗಿತ್ತು. ಯಾಕಂದ್ರೆ ಜಗತ್ತೊಳಗೆ ಯಾರು ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳೇ ನಮಗೆ ಚುಚ್ಚಿ ಮಾತಾಡಿದಾಗ ಇನ್ನು ಬದುಕಿಗೆ ಅರ್ಥ ಏನಾಯಿತು, ಧಪ್ಪತ್ತು ಕೆಳಗೆ ಬಿದ್ದು ಬಿಟ್ಟೆ. ನಾನು ಮ್ಯಾಲೆ ಹೇಳೋ ಪ್ರಯತ್ನ ಮಾಡಕತ್ತಿದ್ದೆ, ಯಾರು ಹಿಡಿಯೋರಿದ್ದೀರಿ ಅಂತೂ ಕಷ್ಟದಿಂದ ನಾನು ಮ್ಯಾಲೆ ಎದ್ದೆ. ಒಂದು ಪ್ರಶ್ನೆ ಕೇಳಿದೆ, ಆಕಿ ನಾ ಮಾತು ನನಗೆ 20 ದಿವಸ ಊಟ ಮಾಡಕ್ಕೆ ಕೊಡಲಿಲ್ಲ, 3 ತಿಂಗಳು ನಿದ್ದೆ ಮಾಡಲಿಕ್ಕೆ ಕೊಡಲಿಲ್ಲ. ಈ ಹೊಲಾಂಗಣದಲ್ಲಿ ಏನಾದ್ರು ನಾನು ಮಾಡಿ ತೋರಿಸ್ಬೇಕಂತ ನಾನು ಶ್ರೀಗಂಧದ ನರ್ಸರಿಗಳ ಟ್ರೈನಿಂಗ್ಗಳನ್ನು ತಗೊಂಡು ಬಂದೆ. ಸ್ವತಃ ನನ್ನ ಗಿಡಗಳಿಂದ ನಾನು ಸ್ವತಃ ಶ್ರೀಗಂಧದ ನರ್ಸರಿಗಳನ್ನು ರನ್ ಮಾಡ್ತಿದ್ದೀನಿ. ಹೈಟೆಕ್ ಟೆಕ್ನಾಲಜಿಯಲ್ಲಿ ನಾವು ಶ್ರೀಗಂಧದ ಗಿಡಗಳನ್ನು ಬೆಳೆಸ್ತಿದ್ದೀವಿ. ಜೀವಾಮೃತ, ಪಂಚಗವ್ಯ, ದಶಪರ್ಣಿ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಅಗ್ನಾಸ್ತ್ರಗಳ ಬಳಕೆ ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ, ಮುಜಫರ್ಪುರ್ ಬಿಹಾರ್, ಛತ್ತೀಸ್ಗಢ, ರಾಯಪುರ, ಮೆಹಸಾನ ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಕೇರಳ, ಭಾರತದ ಎಲ್ಲ ರಾಜ್ಯಗಳಿಗೆ ನನ್ನ ಶ್ರೀಗಂಧದ ನರ್ಸರಿಗಳನ್ನು ನಾನು ಕೊಡ್ತೀನಿ. ನನ್ನ ಅಕ್ಕ ತಂಗಿ 4 ವರ್ಷದಿಂದ ಬೆಂಗಳೂರಲ್ಲಿ ಒಂದು ಮನೆ ತಗೊಂಡಿದ್ರು. ನನಗೂ ತಗೋಅಂತ ಹೇಳಿದ್ರೆ ನನ್ನ ದುಡ್ಡು ಇದ್ದಿಲ್ಲ. ಆದರೆ ಈ ಹೋದ ವರ್ಷ ನನ್ನ ನರ್ಸರಿಗಳನ್ನು ರನ್ ಮಾಡಿ ನಾನು ಸ್ವತಃ ನನ್ನ ದುಡ್ಡು ಬೆಳೆಸಿ ನಾನು ಸ್ವತಃ ಬೆಂಗಳೂರಲ್ಲಿ ಒಂದು ಮನೆ ತಗೊಂಡೆ. ಆವಾಗ ನಮ್ಮ ಅಕ್ಕ ತಂಗಿನೂ ಬಂದರು. ನಾವು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಲೋನ್ ತಗೊಂಡು ತಿಂಗಳ EMI ಕಟ್ಟಿ ಲೋನ್ದಿಂದ ಕೆಲಸ ಮಾಡಿ ತಗೊಂಡ್ವಿ. ಆದರೆ ನಾನು ನೆಟ್ ಕ್ಯಾಶ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ. ಅದಕ್ಕೆ ನಮ್ಮ ಅಕ್ಕ ತಂಗಿ ಒಂದು ಮಾತು ಹೇಳಿದ್ರು, ನಮಗೂ ಅಲ್ಲೇ ರೈತರು ಹೊಲ ಇದ್ದವ, ನಾವು ನನಗೆ ದುಡ್ಡು ಬಂದು ಹೊಲ ತಗೋತೀವಿ, ಯಾಕಂದ್ರೆ ಕೆಲಸ ಸಾಕಾಗ್ಬಿಡ್ತಾರೆ. ನನ್ನ ಮಗಳನ್ನ ಬಂದು ಮುಂದೆ ಮಮ್ಮಿ ಸಾರಿ ಅಂತ ಹೇಳಿದ್ರು. ನಾನು ತಲೆ ಎತ್ತಿ ನೋಡಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಬಂದು, ಮಮ್ಮಿ ನನಗೊಂದು 10 ಎಕರೆ ಹೊಲ ಇಡೋಲ್ಲ ಕೊಟ್ಟು ಮದುವೆ ಮಾಡಿ ನಾನು ನಿಂತಿಂತ ಹೆಚ್ಚಿಗೆ ಸಿಕ್ಕೋಗ್ಬಿಡ್ತೀನಿ. ಯಾಕಂದರೆ ಯಾವತ್ತು ನಮ್ಮ ಮಕ್ಕಳು ನಾವು ಮಾಡಿದಂಥ ಕೆಲಸದ ಬಗ್ಗೆ ಒಂದು ಅಭಿಮಾನ ಗೌರವವನ್ನು ಸೂಚಿಸ್ತಾರೆ, ಅವಾಗ ನನಗೆಲ್ಲ ಕುಟುಂಬ ಎಲ್ಲ ತಂದೆ ತಾಯಿಗಳಿಗೆ ಒಂದು ಹೆಮ್ಮೆ ವ್ಯಕ್ತ ಆಗುತ್ತೆ. ಇದನ್ನು ಯಾಕೆ ನಾನು ಹೇಳ್ತೀನಿ ಅಂದರೆ, ಮೈ ಡಾಟರ್ ಫೋರ್ಸ್ ಟು accept agriculture is the best business rather than occupation. ನಾನು ಕೃಷಿಯಲ್ಲಿ ಒಂದು ಉದ್ಯಮವನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಭಾಳಷ್ಟು ಹೆಣ್ಮಕ್ಳಿದ್ರಿ, ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನದಿ ಇದ್ದಂಗೆ, ನಾವು ಹುಟ್ಟುವಂಥ ಮೂಲ ತವ್ರ ಮನೆ ಆಗಿರ್ತದೆ, ನಾಳೆ ಹೋಗಿ ಸೇರೋದು ಸಮುದ್ರ, ಅದು ಗಂಡದ ಮನೆ ಆಗಿರ್ತದೆ. ನದಿ ಹರ್ಕೊಂಡು ಹೋಗ್ಬೇಕಂದ್ರೆ ಯಾವತ್ತಾದ್ರೂ ಸಮತಟ್ಟಾನೆಲ್ಲ ಸಿಗೋದಿಲ್ಲ. ತೆಗ್ಗು ಬರ್ತದೆ, ಗುಡ್ಡ ಬರ್ತದೆ, ಮುಳ್ಳು ಬರ್ತದೆ. ಆದರೂ ನದಿ ಹರ್ಕೊಂತ ಎಲ್ಲ ಕಡೆ ಹಸಿರು ಇಂಗಿಸ್ಕೊಂಡು, ಎಲ್ಲ ಕಡೆ ನೀರಡಿಕೆಯನ್ನು ಇಂಗಿಸ್ಕೊಂಡು ಹಸಿರು ಕ್ರಾಂತಿಯನ್ನು ಪ್ರಸರಣ ಮಾಡಿಕೊಂಡು ಹೋಗಿ ಸಮುದ್ರವನ್ನು ಸೇರ್ತದೆ. ಅದೇ ಥರ ನಾವು ಹೆಣ್ಮಕ್ಳು ನಮ್ಮ ಕೊಟ್ಟ ಮನೆತನವನ್ನು ಮರೆತು ಆ ಗಂಡನ ಮನೆ ನಮ್ಮದಂತ ತಿಳ್ಕೊಂಡು ಅದರ ಮಾನ ಮರ್ಯಾದೆಗೋಸ್ಕರ ಆ ಮನೆತನದ ವಂಶೋದ್ಧಾರ ಮಾಡಲಿಕ್ಕೆ ಆ ಮನೆತನದಲ್ಲಿ ಮಣ್ಣಾಗಿ ನಾವೇ ಸತ್ತೋಗ್ಬಿಟ್ಟಿರ್ತೀವಿ ಒಂದು ದಿವಸ. ಆದರೆ ಆ ಮನೆತನದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ನಮ್ಮ ಎಲ್ಲವನ್ನ ಸಮರ್ಪಣೆ ಮಾಡಿಬಿಟ್ಟಿರ್ತೀವಿ. ಅದು ನಾವು ಹೆಣ್ಮಕ್ಳು. ಇವತ್ತಿಗೂ ನಾವು ಜನ್ಮ ಕೊಟ್ಟಂಥ ಮಕ್ಕಳ ಹೆಸರು ಮುಂದೆ ಸರ್ನೇಮ್ ನಮ್ಮ ಗಂಡನ ಮನೆ ಸರ್ನೇಮೇ ಇರ್ತದೆ, ನಮ್ದು ಇರುವುದಿಲ್ಲ. ಅಂಥ ತ್ಯಾಗದ ಮೂರ್ತಿ ನಾವು ಹೆಣ್ಮಕ್ಳು. ಅಂಥ ಕಷ್ಟದ ಕರುಣೆ ಕಡಲು ನಾವು, ಅಂಥ ತ್ಯಾಗದ ಮೂರ್ತಿ ನಾವು. ಅದಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ ಇವತ್ತು ನಾನು ಒಂದು ಹೆಣ್ಮಗಳು ಅಂತ ಹೇಳಲಿಕ್ಕೆ. ಆಮೇಲೆ ನಾನು ಈ ದಾರಿಯಲ್ಲಿ ನನಗೆ 4 ಸಲ ರಾಷ್ಟ್ರ ಪ್ರಶಸ್ತಿ ಸಿಕ್ತು, 1 ಸಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, 14 ಸಲ ರಾಜ್ಯ ಪ್ರಶಸ್ತಿ ಸಿಕ್ತು. ಮಠ ಮಾನ್ಯತೆಗಳು ಬಹಳಷ್ಟು ಪ್ರಶಸ್ತಿಗಳನ್ನು ಕೊಟ್ಟು, ಆದರೆ ಆ ಪ್ರಶಸ್ತಿ ನಂದಲ್ಲ, ಇಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಯಾಕಂದರೆ ಇದು ಒಂದು ಫಲಿತಾಂಶಗಳ ಕಥೆಯಲ್ಲ,
ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸಾವಿರಾರು ಕವಿತಾ ಮಿಶ್ರಗಳ ಕಥೆ ಇದಾಗಿದೆ. ಯಾಕಂದರೆ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಕ್ಕಿಲ್ಲ ಅಷ್ಟೇ, ನಿಮ್ಮ ದಾರಿನಾಗಿತ್ತು. ಯಾಕಂದರೆ ನನ್ನ ಇಂಜಿನಿಯರ್ ಆಗಬೇಕಂತ ಕನಸು ಸತ್ತಿತ್ತು, ಛಲ ಸತ್ತಿತ್ತಿಲ್ಲ. ಆಮೇಲೆ ಇನ್ನೂ ಒಂದು ಮಾತು ನಾನು ಹೇಳ್ತೀನಿ, ಎಲ್ಲರೂ ಹೆಣ್ಮಕ್ಳಲ್ಲಿ ಯಾರಾದ್ರೂ ನಿಮ್ಮ ಬಗ್ಗೆ ಮಾತಾಡಕತ್ತಾದ್ರೆ ಎಂದಿಗೂ ತಪ್ಪು ತಿಳ್ಕೊಬೇಡ್ರಿ. ನೀವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅದು ಸೊಳ್ಳೆ ನನ್ನ ಬಗ್ಗೆ ಮಾತಾಡ್ತಾರೆ. ಯಾವುದೇ ಟೈಮು ನನ್ನಿಂದ ಆಗೋದಿಲ್ಲ ಅಂತ ಮುಂದಬೇಡಿ. ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರು ನೀವು ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡವನ್ನ ಎತ್ತಿ ಹೋಗುವಂಥ ಛಲಾಶಕ್ತಿ ನಿಮ್ಮಲ್ಲಿ ಐತಿ. ನೀವು ಮಾಡಬೇಕಷ್ಟೇ. ಇದು ನನ್ನಿಂದ ಆಗೋದಿಲ್ಲ, ನನ್ನ ಅಬಲೆ ಅಂತ ಯಾವತ್ತೂ ತಿಳ್ಕೊಬೇಡಿ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಾನು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ. ನನ್ನ ಮಕ್ಕಳು ನನ್ನ ಗಂಡನಿಗೆ ಒಂದು ಮನೆ ತಗೋಬೇಕು ಬೆಂಗಳೂರೊಳಗೆ, ಪಪ್ಪ ನಾವು ಬೆಂಗಳೂರೊಳಗೆ ಹೋಗ್ತೀವಿ ಅಂತ ಬಹಳಷ್ಟು ಸಲ ಹೇಳಿದ್ರು. ಯಾಕಂದ್ರೆ ನನ್ನ ಗಂಡ ಒಂದು ಸಿ ಗ್ರೂಪ್ ವರ್ಕರ್ ಇದ್ದರು. ಅವ್ರು ರಿಟೈರ್ಮೆಂಟ್ ದುಡ್ಡು ಬಂದು ಬೆಂಗಳೂರೊಳಗೆ ಒಂದು ಮನೆ ತಗೊಳ್ಳೋಕೆ ಆಗ್ತಿದ್ದಿಲ್ಲ. ಆದರೆ ನಾನು ಹೋದ ವರ್ಷ ನೆಟ್ ಕ್ಯಾಶ್ ಕೊಟ್ಟು ಕಾರ್ನರ್ ಸೈಟ್ ತಗೊಂಡೆ. ಇದು ಮಹಿಳಾ ಸಬಲೀಕರಣ. ಯಾಕಂದ್ರೆ ಒಂದು ತಾಯಿಯಾಗಿ ನಾನು ನನ್ನ ಮಕ್ಕಳ ಎಲ್ಲ ಇಚ್ಛೆಗಳನ್ನು ಪೂರ ಮಾಡಿದ್ದೆ, ಅದು ಮಹಿಳಾ ಸಬಲೀಕರಣ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ನಿಮ್ಮಲ್ಲೈತಿ, ಛಲ ನಿಮ್ಮಲ್ಲೈತಿ, ಮಾಡಬೇಕಷ್ಟೇ. ನೀವು ಆಗೋದಿಲ್ಲ ಏನೂ ಆಗೋದಿಲ್ಲ. ಆಮೇಲೆ ದಾಸರು ಹೇಳ್ತಾರೆ, ನಿಂದಕರಿರಬೇಕು ನಿಂದಕರು. ನನ್ನ ಮಗಳ ನಿಂದನೆ ಮಾಡಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಅದಕ್ಕೆ ಯಾರಾದರೂ ನೀವು ಚುಚ್ಚಿ ಮಾತಾಡಿದ್ರೆ ಎಂದಿಗೂ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಮೇಲೆ ದೇವರಿಗೆ ವಿಶ್ವಾಸ ಐತೆ, ಅದಕ್ಕೆ ನಿಮ್ಗಷ್ಟು ಕಷ್ಟ ಕೊಡ್ತಾರೆ. ನಿಮ್ಮ ಮೇಲೆ ದೇವರಿಗೆ ನಂಬಿಕೆ ಐತೆ, ಅದಕ್ಕೋಸ್ಕರ ನೀವು ಚುಚ್ಚಿ ಮಾತಾಡುವಂಥ ದಿನ ನೀವು ಸೃಷ್ಟಿ ಮಾಡ್ತಾನೆ. ಅದರ ಅರ್ಥ ಹಿಂಗಲ್ಲ, ನೀವೇನಾಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ನೀವೆಲ್ಲ ಮಾಡ್ಬೋದು. ಅಂಥ ಶಕ್ತಿಯ ಸ್ವರೂಪ ನೀವು ಅದೀರಿ, ಮಾಡಬೇಕಷ್ಟೇ. ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ನಾನು ರಾಯಚೂರು ಜಿಲ್ಲೆಗೆ ಆದರೂ ಇವನಾರವ ಅಂತ ನೀವು ನನಗೆ ಹೇಳಲಿಲ್ಲ. ನಿಮ್ಮ ಜಿಲ್ಲೆಗೆ ನನ್ನನ್ನು ಕರೆದು ಒಂದು ಮಗಳ ಸ್ಥಾನ ಕೊಟ್ಟು, ಒಂದು ಮರ್ಯಾದೆ ಕೊಟ್ಟು ನನ್ನ ಮಾತುಗಳನ್ನು ನೀವು ಕೇಳಿದ್ರಿ. ಹಾಗಾಗಿ ಬಸವಣ್ಣನ ವಚನವನ್ನು ನೀವು ಅರ್ಥಗರ್ಭಿತರನ್ನಾಗಿ ಮಾಡಿ ನಮ್ಮವ ಅಂತ ನಿಮ್ಮ ಮಡಿಲಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ದೊಡ್ಡ ನಮಸ್ಕಾರಗಳನ್ನು. ನಿಮ್ಮ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮುಂದುವರಿತೀನಿ ಅಂದರೆ ನಿಮ್ಮ ಸಜೆಷನ್ ಏನು? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇನ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓದಿದ್ದಾಳೆ. ಇವತ್ತು ಆಕೆ ನಾನು ಹೇಳಿದೆ ಶ್ರೀಗಂಧ ಅಂತ, ಅದು ಬಹಳಷ್ಟು ಕಳತನ ಆಗುತ್ತೆ. ಆಕೆ ಇವತ್ತು ಪ್ರಾಜೆಕ್ಟ್ ಮಾಡ್ತಿರೋದು ಶ್ರೀಗಂಧದ ಸಂರಕ್ಷಣೆಯನ್ನು ಯಾವ ಥರ ಮಾಡ್ಬೋದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಂತ, ಅದ್ರ ಮೇಲೆ ಆಕೆ ಕೆಲಸ ಮಾಡ್ತಿದ್ದಾಳೆ. ಮತ್ತು ನಾನು ಯಾಕೆ ಬೇರೆ ಊರಿಗೆಲ್ಲ ಹೋದರೆ ಆಕೆ ಸ್ವತಃ ಇನಿಷಿಯೇಟಿವ್ ತಗೊಂಡು ನಮ್ಮ ಹೊಲವನ್ನು ಮೇಂಟೈನ್ ಮಾಡ್ತಿದ್ದಾಳೆ ಮೇಡಮ್. ಅದಕ್ಕೆ ನಾನು ಏನಂತೀನಿ, ಇವತ್ತು ಹೊಲ ಮನೆ ಕೆಲಸ ಅಂದರೆ ನಾವು ಬರೇ ಅದು ಒಂದು ಸರ್ಕಿ ಗೊತ್ತಿ ತೊಗೊಂಡು ಮಾಡಬೇಕಂತಿಲ್ಲ ಮೇಡಮ್. ನಮ್ಮ ಹೆಣ್ಮಕ್ಳು ಅದಕ್ಕೆ ಪೂರಕವಾದಂಥ ತಂತ್ರಜ್ಞಾನವನ್ನು ರೆಡಿ ಮಾಡಿದರೆ ಅದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದೇ ನಾನು ಮಾಡ್ತಿರೋದು. ನಾನು ಇಲ್ಲಿರುವಂಥ ಬಹಳಷ್ಟು ಓದಿದ ಹೆಣ್ಮಕ್ಳಿಗೂ ಅದೇ ಹೇಳೋದು, ಓದಿದವರೇನೋ ಕೃಷಿಗೆ ಬಂದರೆ ಅದು ಆಟೋಮೆಟಿಕ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್ ಆಗುತ್ತೆ. ನೀವು ಹೋಗ್ತಿರೋದು 10-20,000 ರೂಪಾಯಿ ಹಳ್ಳಿಗಳೆಲ್ಲ ಬಿಟ್ಟು ಬೆಂಗಳೂರು ಮೈಸೂರಿಗೆ ದುಡಿಲಿಕ್ಕೆ ಬರಕತ್ತೀರಿ. ಆದರೆ ನಿಮ್ಮ ಮೊದಲನೇ ಇಟ್ಕೊಂಡು ನಿಮ್ಮ ಹೊಲವನ್ನು ಆರ್ಗನೈಸೇಷನ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ 12-15 ವರ್ಷಕ್ಕೆ ಆರೋಗ್ಯ ಆದಾಯನ ಪಡೆಯಬಹುದು ಮೇಡಮ್. ಅವಾಗೆ ಮಗ ಸೂಚಿಯಾಗಿ ಮೊಮ್ಮಕ್ಕಳು ನೋಡ್ಕೊತಾರೆ ಮೇಡಮ್. ಹಾಗಾಗಿ ಹೆಚ್ಚಾನೆಚ್ಚು ಸಣ್ಣ ಹೆಣ್ಮಕ್ಳು ಬಂದಿದ್ದಾರೆ, ಅವರೆಲ್ಲ ನಿಮ್ಗೆ ಏನೋ 1 ಎಕರೆ ರೈತ ಮಾಡಿ ಇಂಥ ಫಾರ್ಮಿಂಗ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೆ ನಾನು ಮೇಡಮ್ 1 ಎಕರೆ ಇದ್ರೆ ಮಾಡ್ಬೋದು ಅಂತ ಹೇಳಿದ್ರು. ಈಗ ನೀರಾವರಿ ತುಂಬ ಕಮ್ಮಿ ಇದೆ. ತುಂಬ ಜನ 1 ಎಕರೆ ನಾವು ಬೆಳಿಬೋದಾ ಆಗುತ್ತಾ ಅದು ಅಂತ ತುಂಬ ಮಹಿಳೆಯರು ಯೋಚನೆ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡ್ಬೋದಂತ ಧೈರ್ಯ ಬರೋದು ಯಾರು ಮುಂದೆ ಬಂದರೆ ಅದನ್ನು ತಿಳಿಸ್ಕೊಡಿ ಅಂತ ನಮ್ಮ ಮಧುರಪ್ಪ ಸಂಘದಲ್ಲಿ. ಅದೇ ಮೇಡಮ್, 1000 ಗಿಡಗಳನ್ನು ನೆಟ್ಟಿದ್ದೀನಿ ಮೇಡಮ್. ನಾನು ನೀರಿದ್ದು ಬರೀ 1.5 ಇಂಚು ಮೇಡಮ್. ಅದಕ್ಕೆ ಕಡಿಮೆ ನೀರು, ಲೇಬರ್ ಒಬ್ಬನಿದ್ದಾನೆ. ನಾನು ಯಾವುದೇ ಥರದ ರಾಸಾಯನಿಕಗಳನ್ನು ಬಳಸ್ತಿಲ್ಲ. ನಾನು ಜೀವಾಮೃತ, ಪಂಚಗವ್ಯ, ದಶಪರ್ಣಿಗಳ ಬಳಕೆ ಮಾಡಿಬಿಟ್ಟು, ಯಾಕಂದರೆ ಇವತ್ತು ನಾವು ಏನಾದರೂ ಬೇಕಂದ್ರೆ ನಮ್ಮ ಗಂಡ ನಮ್ಮ ಮಗನ ಕಡೆ ಕೈ ಚಾಚಬೇಕು. ಇವತ್ತು ನಾನು ಅವರಿಗೆ ಕೊಡುವಾಗ ನಾನು ಆಗಿದ್ದೀನಿ. ಅದು ಯಾವ ಥರ ಅಂದರೆ 1 ಎಕರೆ ಹೊಲ ಚಿಂತಿಲ್ಲ, ಕೃಷಿ, ತೋಟಗಾರಿಕೆ, ಅರಣ್ಯ ಮತ್ತು ಇದು ಪ್ರಾಣಿ ಸಂಗೋಪನೆ. ನಾನು ಹೇಳಿದೆ ಕೃಷಿ ಬೆಳೆಗಳನ್ನು 3 ತಿಂಗಳು
ಸಂತೋಷ ಆಯಿತು. ಥ್ಯಾಂಕ್ ಯು. ನಾನು ಕಾಲೇಜ್ ಬಿಟ್ಟ ಮೇಲೆ ಕೋಳಿ ಫಾರಂ ಮಾಡ್ತಾಯಿದ್ದೆ. ಹಾಂ. ವೈಪ್ ಅಂತ ಒಂದು NGO ಸಂಸ್ಥೆ, ಅದರಲ್ಲಿ ಶ್ರೀನಿವಾಸ ರೆಡ್ಡಿ ಅಂತ ನಮ್ಮ ರಿಲೇಟಿವ್ ಒಬ್ಬರು ಆಫೀಸರ್ ಆಗಿದ್ದರು. ನಮಗೆ ಸುಮಾರು ಕಡೆ ಕರ್ಕೊಂಡೋಗಿ ನಮಗೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದು. ಆದರೆ ಕಾರಣಾಂತರಗಳಿಂದ ನಾವು ಮಾಡೋಕ್ಕಾಗಿಲ್ಲ. ಮುಂದೆ ಒಂದು 5 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ನಾವು ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ದಯವಿಟ್ಟು ನಮ್ಮ ತಾಲೂಕಲ್ಲಿ ಒಂದು ನಮ್ಮ ಪ್ರಗತಿಪರ ರೈತರು ಅಥವಾ ಆರ್ಗ್ಯಾನಿಕ್ ರೈತರು ಏನು ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತೀವಿ. ದಯವಿಟ್ಟು ತಾವು ಬಂದು ಅದಕ್ಕೆ ಸ್ವಲ್ಪ ಸರ್ ರೈತರಿಗೋಸ್ಕರ ಈ ಥರನೇ ಇದೆ ಸರ್. ನೀವು ಯಾವಾಗ ಬರೋದು ನಾನು ಬರ್ತೀನಿ. ಆರ್ಗ್ಯಾನಿಕ್ ಅಥವಾ ನಾವು ನಾನು ಆರ್ಗ್ಯಾನಿಕ್ ಮಾಡ್ತಿದ್ದೀನಿ ಸರ್. ಯಾಕಂದ್ರೆ ನನ್ನಲ್ಲಿ ನೀರು ಭಾಳ ಕಡಿಮೆ ಇದೆ. ದಶಪರ್ಣಿ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ, ನಿಮಾಸ್ತ್ರಗಳ ಬಳಕೆ ಮಾಡಿ ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಮಾಡ್ತಿದ್ದೀನಿ. ಈ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಕೃಷಿ ಪಾಲನೆ ಮಾಡಲೇಬೇಕು. ಹಾಂ ಮಾಡಿ ಸರ್. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೇಳಿ ನಾನು ನಂಬರ್ ಕೊಡ್ತೀನಿ, ನಾನು ಹೇಳ್ತೀನಿ ಯಾವ ಥರ ಮಾಡ್ಬೋದು. ಹೋಗಬೇಕು ಆ ಥರ ಮಾತಾಡ್ತಿದ್ರಲ್ಲ. ಸೊ ಇದು ಯೂಶ್ವಲಿ ಲೈಕ್ ಹೆಣ್ಮಕ್ಳಲ್ಲಿ ಮೊದಲೇ ಗೋಲ್ಡ್ ಬಗ್ಗೆ ಎಲ್ಲ ಜಾಸ್ತಿ ಆಸೆ ಇರುತ್ತೆ, ಜಾಸ್ತಿ ದುಡ್ಡು ಮಾಡಬೇಕು ಇದೆಲ್ಲ. ಸೊ ನೀವು ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಇನ್ನೂ ಆಲೋಚನೆ ಜಾಸ್ತಿ ಆಗ್ತದೇನೋ. ಅದಕ್ಕೆ ಹೆಣ್ಮಕ್ಳನ್ನ ಇನ್ನೂ ಸಿಂಪ್ಲಿಸಿಟಿ ಕಡೆಗೆ ಗೈಡ್ ಮಾಡೋದು ಒಳ್ಳೇದಲ್ವಾ ಅಂತ ನಾನು ಸೊಸೈಟಿಯಲ್ಲಿ ಓಡಾಡಿರ್ತೀನಿ. ಇವತ್ತು ನಮ್ಮ ಅಕ್ಕ ತಂಗಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಅವರು ಹುಡುಗಿ ತೋರಿದ್ರೆ ಅವ್ರ ಹುಡುಗಿಗೆ ನೋಡಿ ನಮ್ಮ ಮಕ್ಕಳು ನಮ್ಮ ಚುಚ್ಚಿ ಮಾತಾಡ್ತಾರೆ. ಅದಕ್ಕೆ ಈಗ ಆಟೋಟಿ ಬಂದಿರಂದರೆ ನಮ್ಮ ಮನೆ ಲಕ್ಷ್ಮಿಗವರು, ನಮ್ಮ ಹೆಣ್ಮಕ್ಳು ಮೊದಲು ಅವರು ತೃಪ್ತಿಯಾಗಿರಬೇಕು, ಆಮೇಲೆ ಉಳಿದಿದ್ದೆಲ್ಲ. ಅಷ್ಟೊಂದು ಬಂಗಾರ ಹಾಕೊಳ್ಳುವಂಥ ಅಧಿಕಾರ ಅವ್ರಿಗಿದೆ. ಅವ್ರು ಹಾಕೋಬೇಕು, ಆ ದಿನ ಅವ್ರು ನೋಡ್ಬೇಕು ಅನ್ನೋದೇ ನನ್ನ ಪ್ರಯತ್ನ. ಅದಕ್ಕೆ ನಾನು ಹೇಳಿದ್ದೆ ಬೇಕೇ ಬೇಕು. ಆದರೆ ನೀವು ಚೀಪಾಗಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಎಲ್ಲರೂ ಪ್ರತಿಯೊಂದು ಒಂದು ಎಕರೆ ಜಮೀನಾಗಲಿ ಇವತ್ತಿನ ಜೀವನದಲ್ಲಿ ಒಂದು ಹೆಣ್ಣಿಗೆ ಗಂಡನ ಮನೆಯಾಗಲಿ ಗಂಡ ದುಡಿದ್ರು 30-40 ಸೈಟ್ ತೊಗೊಳ್ಳೋದು ತುಂಬ ಕಷ್ಟ ಇದೆ. ಈಗೆಲ್ಲ ಅಪಾರ್ಟ್ಮೆಂಟ್ ಇರ್ಬೋದು, ಫ್ಲಾಟ್ಸ್ ಇರ್ಬೋದು, ಆ ಜಾಗದಲ್ಲಿ ಇವತ್ತಿನ ಕೋಟಿಗಟ್ಟಲೆ ಜಮೀನುಗಳಿಂದ ತುಂಬ ಕಷ್ಟ ಆಗ್ತಾ ಇದೆ. ಆ ಹೆಣ್ಮಕ್ಳು ಯಾವುದೇ ಜಮೀನು ಇರೋದಿಲ್ಲ, ಹಾಗೆ ಒಂದು ಬೆಳೆ ಬೆಳೆಯೋಕ್ಕೆ ಜಾಗ ಇರೋದಿಲ್ಲ ಅಂತ ನೀವು ಯಾವ ಥರ ಮಾಡ್ಬೋದು, ಯಾವ ಥರ ಏನು ಅವರು ಸಲಹೆ ಕೆಲಸದಲ್ಲಿ ಇರ್ಬೋದು. ಆಮೇಲೆ ನಮ್ಮ ಇನ್ನೊಂದು ನೆಕ್ಸ್ಟ್ ಮಾತಾಡ್ತಾರೆ ನಮ್ಮ ಕಾಮಾಕ್ಷಮ್ಮ ಅವರು ಸ್ವತಃ ಸ್ವಸಹಾಯ ಗುಂಪುಗಳಿಂದ ಒಂದು ದಿವಸಕ್ಕೆ 10,000-15,000 ಏನು ಮಾಡ್ತಿದ್ದಾರೆ. ಯಾಕಂದರೆ ಯಾವುದೇ ಕೆಲಸ ಪ್ರಾರಂಭದಲ್ಲಿ ಲಾಭ ಕೊಡೋದಿಲ್ಲ. ನಾವು ಮಾಡ್ಕೊಂಡು ಹೋದಾಗ ಆಮೇಲೆ ನಾನು ಏನು ಮಾಡಿದ್ದೀನಿ, ಆದಾಯ ಎಷ್ಟು ತೆಗಿತೀರಿ ಅದು ಮುಖ್ಯ ಅಲ್ಲ, ಉಳಿತಾಯ ಎಷ್ಟು ನೀವು ಮಾಡ್ತೀರಿ ಅದು ಮುಖ್ಯ. ಯಾಕಂದರೆ ಒಂದು ಮನೆತನ ಇರಬೇಕಂದ್ರೆ ಆ ಮನೆಯ ಹೆಣ್ಮಗಳ ಮೇಲೆ ಇರ್ತದೆ. ಆಕೆ ಎಷ್ಟು ಉಳಿತಾಯ ಮಾಡಿ ಆ ಮನೆತನವನ್ನು ಮನೆ ತಗೊಂಡು ಬರಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ, ಅದರಿಂದನೇ ಅವಳು ಮನೆ ತಗೋಬೋದು. ಆ ಥರ ಆದಾಯದ ಜೊತೆ ನಮ್ಮ ಉಳಿತಾಯಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅವಳು ಮಾಡಿದ್ದಾಗಲಿ ತನ್ನ ಕ್ಷೇತ್ರದಲ್ಲಿ ಡೆಡಿಕೇಶನ್, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್ ಹಾಕಿ ಮಾಡಿದರೆ ತಾನು ಒಂದು 30-40 ಸೈಟನ್ನು ತಗೊಂಡು ಮನೆ ಕಟ್ಟಿಸ್ಬೋದು. ನಾನು ತುಂಬ ಬೆಳೆಗಳನ್ನು ಮಾಡಿರೋದು ನೋಡಿ ವಿಡಿಯೋಗಳೆಲ್ಲ ತುಂಬ ಇದ್ದು ನೀವು ಸಿಕ್ಕಿದ್ರೆ ನನ್ನ ಕ್ವಶನ್ ಕೇಳಿ ಅದೆಲ್ಲ ನಾವು ಮಾಡಬೇಕು ಅಂದರೆ ಸಪೋಸ್ ಯಾರಾದರೂ ಇವಾಗ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳ್ತೀರ. ಅದು ಬಿಟ್ಟು ಇನ್ನೊಂದೇನಂದರೆ ಶ್ರೀಗಂಧದ ಮರಗಳು ಬೆಳೆಗಳನ್ನು ಬೆಳೆಸೋದು ಕಾನೂನು ಬಾಹಿರ ನಾನು ತುಂಬ ಕಡೆ ಕೇಳಿದೆ. ಅದು ಹೇಗೆ ಇವಾಗ ನಾವು ಬೆಳೆಯೋದ್ರಿಂದ ಏನು ತೊಂದರೆ ಇಲ್ಲ ಪರ್ಮಿಷನ್. ಅದೇ ಮೇಡಮ್, ಶ್ರೀಗಂಧ ತೋಟದಲ್ಲಿ ಶ್ರೀಗಂಧ ಬೆಳಿಬೋದು. ಅದು ಮಾಲೀಕತ್ವ ನಿಂದು, ಅದು ಮಾರಾಟಗಾರ ನಿಂದು. ನೀವು ನಿರಾಕರಕವಾಗಿ ಬೆಳಿಬೋದು. ಮೊದಲು ನೀವು ಬೆಳೆದಕ್ಕೆ ಕಾನೂನು ಬಾಹಿರ ಆಗಿತ್ತು, ಈಗಿಲ್ಲ. ಯಾವುದೇ ಕಾರಣ ಅಂದರೆ ನೀವು ಬೆಳೆದ್ರೆ ನಿಂತು. ಅದರ ಒಂದು ಕಂಡೀಷನ್ ಏನಂದರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಮಾರಾಟ ಮಾಡಬೇಕು. ಹೊರಗಡೆ ಮಾರಾಟ ಮಾಡಿದ್ರೆ ಸ್ಮಗ್ಲಿಂಗ್ ಆಗುತ್ತೆ. ಯಾಕಂದರೆ ಹೊರಗಡೆ ರೇಟ್ ಇವತ್ತು 40,000 ರೂಪಾಯಿ kg ಇದೆ, ನಮ್ಮ ಸಿಗ್ತಿರೋದು 11,000 ರೂಪಾಯಿ kg. ಅದಕ್ಕೆ ನೀವು ಕರ್ನಾಟಕ ಸರ್ಕಾರ ಮುಕ್ತ ಅವಕಾಶ ಕೊಟ್ಟಿದೆ, ನೀವು ನಿರಾಕರಕವಾಗಿ ಬೆಳೆಯಬಹುದು. ಆಮೇಲೆ ಇನ್ನೂ ಒಂದು ಮೇಜರ್ ಪ್ರಾಬ್ಲಮ್ ಶ್ರೀಗಂಧದಲ್ಲಿ ಅಂದರೆ ಕಳ್ಳತನ ಆಗ್ತದೆ ಭಯ ಪಟ್ಕೊಂಡು ಯಾರು ಬೆಳೆದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಇರುವಂಥ ಸಿಸ್ಟಮ್ ಈ ಪ್ರೊಟೆಕ್ಷನ್ ಸಿಸ್ಟಮ್, ಅದು ಕನ್ನಡದಲ್ಲಿ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಇಂಗ್ಲೀಷ್ನಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ತಪ್ಪು ತಿಳ್ಕೊಬೇಡಿ. ನಾವು ಗಿಡಕ್ಕೆ ಮೈಕ್ರೋಚಿಪ್ಪನ್ನು ಹಾಕಿದಾಗ ಅದು ಮೈಕ್ರೋಚಿಪ್ ಹಾಕಿದ ಮೇಲೆ 4 ಗೇಟ್ವೇಸ್ಗಳನ್ನು ಕೊಡ್ತೀವಿ ಥ್ರೂ ರೂಟರ್ಸ್, ನಾಟ್ ವಿತ್ ದ ಮಾಡೆಲ್, ಬಿಕಾಸ್ ಮಾಡೆಲ್ will interact with only one device, whereas your router will interact with multi devices, and one of this connection will be given to IWST server. And what is now IWST? It is Indian Wood Science Technology. In this package you will be given one drone. In that you have day vision camera and dark vision camera. ಹಗಲೊತ್ತು ನೀವು ಮೊದಲು ಕ್ಯಾಲೆಂಡರ್ ನಿಮಗೆ ಗೊತ್ತಾಗ್ತದೆ, ರಾತ್ರಿ ಹೊತ್ತು ಮೊದಲು ಗೊತ್ತಾಗಲ್ಲ. ಯಾಕಂದರೆ ಕರೆಂಟ್ ಏನಿಲ್ಲ. ರಾತ್ರಿ ಸಾಯಂಕಾಲ 6 ಗಂಟೆ ಮುಂಜಾನೆ 6 ಗಂಟೆ ಯಾವುದೇ ಇಮೇಜ್
ಕ್ಯಾಪ್ಚರ್ ಆಗಿ IWST ಕಂಟ್ರೋಲ್ ಪಾಯಿಂಟಿಗೆ ಹೋಗ್ಬಿಡುತ್ತೆ. ಒಂದೊಂದ್ಸಲ ನಿಮ್ಮ ಊರೊಳಗಿಲ್ಲ ಗಿಡ ಗಳತನ ಆಯಿತು, ಇಟ್ ಇಸ್ ಶೋ ದ ಲೊಕೇಶನ್, ನಿಮ್ಮ ಗಿಡ ಯಾವ ಮೂಲೆಯಲ್ಲಿ ಯಾವ ಸಮಯ ಅಂತ ನಿಮ್ಮ ಮೊಬೈಲ್ ಒಳಗೆ ಗೊತ್ತಾಗ್ತದೆ. ಸೊ ನಾವು ಇಟ್ ಈಸ್ ನಾಟ್ ದ ಇಶ್ಯೂ, ಈಸಿಲಿ ಯು ಕ್ಯಾನ್ ಡೂ ಇಟ್, ಅದೇನು ಪ್ರಾಬ್ಲಮ್ ಇಲ್ಲ. ಶ್ರೀಗಂಧದ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೂ ನಾನು ಲಾಸ್ಟಿಗೆ ಹೇಳ್ತೀನಿ, ಯು ಕ್ಯಾನ್ ಕಾಲ್ ಟು ದಟ್ ನಂಬರ್. ಅವರಿಗೆಲ್ಲ ಒಂದೇ ಮಾತು ಹೇಳಿಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂದರೆ, ಒಂದು ಹೆಣ್ಮಕ್ಳು ಅಂದರೆ ಮಹಿಳಾ ಸಬಲೀಕರಣ ಅಂತ ನಾವು ಮಾತಾಡ್ತಿದ್ದೀವಲ್ಲ, ಎಕ್ಸ್ಕ್ಯೂಸ್ ಮೀ, ಮಹಿಳಾ ಸಬಲೀಕರಣ ಅಂತ ನಾವು ಮಾತಾಡ್ತಿದ್ದೀವಿ. ಸಬಲೀಕರಣ ಅಂದರೆ ಏನು? ನಾವು ಒಂದು ಓದ್ತೀವಿ, ನಮ್ಮ ತವ್ರ ಮನೆಯಲ್ಲಿ ನಾವು ಓದ್ತೀವಿ, ನಮ್ಮ ತವ್ರ ಮನೆಯಲ್ಲಿ ನಮ್ಮ ತಂದೆ ನಮಗೆ ಓದಿಸ್ತೀನಿ ಅಂದರೆ ನಾನು ಇವತ್ತು ಇಲ್ಲಿ ಬರ್ತಿದ್ದಿಲ್ಲ. ನನ್ನ ಗಂಡನ ಮನೆಯಲ್ಲಿ ನನಗೆ ಆ ಮರ್ಯಾದೆ ನನ್ನ ಗಂಡ ಕೊಟ್ಟಿದ್ದಿಲ್ಲ ಅಂದರೆ ನಾನು ಇಲ್ಲಿ ಬರ್ತಿದ್ದಿಲ್ಲ. ಇವತ್ತು 45 ವಯಸ್ಸು 50 ವಯಸ್ಸಿನಲ್ಲಿ ನನ್ನ ಮಗ ನಾನು ನೋಡ್ಕೊಳ್ಳಿಲ್ಲ ಅಂದರೆ ನಾನು ಕೆಳಗೆ ಬಿಡಬೇಕಾಗುತ್ತೆ. ಅದಕ್ಕೆ ಭಾಳಷ್ಟು ಮಂದಿ ಗಂಡ್ಮಕ್ಳು ಇದ್ದೀರಿ, ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಮಹಿಳಾ ಸಬಲೀಕರಣ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಒಂದು ತಂದೆಯ ತವ್ರ ಮನೆಯಲ್ಲಿ ನಮಗೆ ಬೆಂಬಲ ಕೊಡಬೇಕು, ಒಂದು ಗಂಡನ ಮನೆಯಲ್ಲಿ ನಮ್ಗೆ ಬೆಂಬಲ ಕೊಡಬೇಕು. ನಾವು ವಯಸ್ಸಾದಾಗ ನಮ್ಮ ಮಗ ನಮಗೆ ಬೆಂಬಲ ಕೊಟ್ಟರೆ ಸಮಾಜ ನಮಗೆ ಮರ್ಯಾದೆ ಕೊಡ್ತದೆ. ಇವರ 3 ಮಂದಿ ನಮಗೆ ತುಳಿದು ಬಿಟ್ಟರೆ ಸಮಾಜ ನಮ್ಮನ್ನು ಪೂರ ತುಳಿದು ನೆಲಗ ಆಗ್ತದೆ. ಅದಕ್ಕೆ ಇರುವಂಥ ಎಲ್ಲ ಹೆಣ್ಮಕ್ಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ತಾಯಿ ಆಗಲಿ, ತಂಗಿ ಆಗಲಿ, ಮಗಳಾಗಲಿ, ಹೆಂಡತಿ ಆಗಲಿ, ಆಮೇಲೆ ನಿಮ್ಮ ಸಿಸ್ಟರ್ ಆಗಲಿ, ಅವರಿಗೆಲ್ಲ ಪ್ರೀತಿ, ವಿಶ್ವಾಸ, ಗೌರವ ಕೊಟ್ಟು ಒಂದು ಮರ್ಯಾದೆ ಬೆಳಕನ್ನು ಕೊಡಿ ಅಂತ ತಿಳಿವಾಗಿ ಕೇಳಿಕೊಳ್ತಿದ್ದೀನಿ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಏನು ಈ ದಿನ ವಿವೇಕಾನಂದ ಶಾಲೆಯಲ್ಲಿ ಬಾಷ್ ಕಂಪ್ನಿ ಮತ್ತು ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆಯಿಂದ ಆಯೋಜನೆ ಮಾಡಿದ್ದ ಒಂದು ಮಹಿಳಾ ದಿನಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಎಲ್ಲ ಮಹಿಳೆಯರಿಗೆ ವಂದನೆಗಳು ಕೂಡ ಶುಭಾಶಯಗಳು. ಏನು ಈ ದಿನ ಏನು ಕವಿತಾ ಮಿಶ್ರಾ ನಮ್ಮ ಆರ್ಗ್ಯಾನಿಕ್ ಫಾರ್ಮರ್ ಮತ್ತು ಒಂದು ಏನು ಸಮಾಜ ಸೇವಕಿ ಅವ್ರನ್ನ ಕರೆಸಿ ಒಂದು ಅದ್ಭುತವಾದ ಒಂದು ಅವ್ರ ಸ್ಪೀಚನ್ನು ನಾವೆಲ್ಲ ಕೇಳಿದ್ದೀವಿ. ಎಲ್ಲ ಒಂದು ಈಗ ಬಂದಿರತಕ್ಕಂಥ ಸುಮಾರು 500 ಜನಕ್ಕೆ ಹೆಚ್ಚು ಮಹಿಳೆಯರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಒಂದು ಅವರು ಆಶಾದಾಯಕ ಒಂದು ಏನು ಅವರ ಸ್ಪೀಚ್ ಇತ್ತು, ಅದು ತುಂಬ ಜನರಿಗೆ ಸಹಕಾರ ಆಗಲಿ ಅಂತ ಕೇಳ್ಕೊತಾ ಮತ್ತೆ ಅವ್ರನ್ನ ನಮ್ಮ ಒಂದು ಕ್ಷೇತ್ರಕ್ಕೆ ಕರೆದು ಅವರಿಂದ ಒಂದು ಮಾರ್ಗದರ್ಶನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಅರೇಂಜ್ ಮಾಡಿದ್ದೀರಾ ಇವತ್ತಿನ ಕಾರ್ಯಕ್ರಮ? ಈ ನಾಗನಾಥಪುರದ ರಾಬರ್ಟ್ ಬಾಷ್ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮಗಳ ಅಂಗವಾಗಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸುಮಾರು 17 ಗ್ರಾಮಗಳಲ್ಲಿ ನಡೆಸ್ತಾ ಇದ್ದೀವಿ. ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕಿನ 17 ಗ್ರಾಮಗಳಲ್ಲಿ. ಈ ಗ್ರಾಮಗಳ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯ ಅಂಗವಾಗಿ ಒಂದು ಮಹಿಳಾ ಮೇಳ
ಈ ಮಹಿಳಾ ಮೇಳದಲ್ಲಿ ಮಹಿಳೆಯರಾಗಿ ಸಾಮಾನ್ಯ ಗ್ರಾಮೀಣ ಪರಿಸರದಿಂದ ಬೆಳೆದು ಬಂದು ಅಸಾಧಾರಣವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರನ್ನು ಕರೆಸಿ ಅವರಿಂದ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಬಿಟ್ಟು ಆ ಅನುಭವಗಳಿಂದ ನಮ್ಮ ಸ್ವಸಹಾಯ ಸಂಘಗಳ ಮಹಿಳೆಯರು ವಿವಿಧ ವಿಷಯಗಳನ್ನು ಕಲೀಲಿ ಹಾಗೂ ಉದ್ಯಮಶೀಲರಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಮಹಿಳಾ ಮೇಳವನ್ನು ನಾವು ಆಯೋಜನೆ ಮಾಡಿದ್ವಿ. ಆನೇಕಲ್ ತಾಲೂಕಿನಲ್ಲಿ ಬಾಷ್ ಪ್ರತಿಷ್ಠಾನದ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಕಾಮತ್ ಸರ್ ಅವರು, ಗಿರೀಶ್ ಸರ್ ಅವರು ಮತ್ತು ಈ ಭಾಗದ ಸಮುದಾಯಾಧಿಕಾರಿಗಳಂಥ ಶ್ರೀನಿವಾಸರವರು ಒಳ್ಳೆಯ ಮಹಿಳೆಯರಿಗೆ ಏನಾಗಬೇಕು ಅಂತ ಉದ್ಯಮಶೀಲತೆ ಇರ್ಬೋದು, ಸ್ವಾವಲಂಬನೆ ಇರ್ಬೋದು, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ದಿನ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಬಾಷ್ ಸಂಸ್ಥೆಯು ಮಹಿಳಾ ಸಬಲೀಕರಣ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಅದರ ಅಡಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಮಹಿಳೆಯರಿಗೆ ತನ್ನ ಆದಾಯ ಉತ್ಪಾದನೆ ಬಗ್ಗೆ ಏನೆಲ್ಲ ಮಾಡ್ಬೋದು ಈ ಕಾರ್ಯಕ್ರಮ ಮಾಡೋದಕ್ಕೆ ಬಾಷ್ ಆಡಳಿತ ಮಂಡಳಿ ಅನುಮೋದನೆ ಮೇಲೆ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸೊ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಮಾಹಿತಿ ಕೊಡಿಸ್ತಿದ್ದೀವಿ. ಸೊ ಅವರು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ ಆಯೋಜಿಸ್ತೀವಿ. ಏನು ಮಾಹಿತಿ ಕೊಡಿಸ್ತಿದ್ದಾರೆ? ಮಹಿಳೆಯರಿಗೆ ಸಣ್ಣ ಸಣ್ಣ ಉದ್ದಿಮೆ ಮಾಡ್ಕೋಬೋದು, ಹಸು ಕುರಿ ಪ್ರಾಣಿ ಸಾಕಾಣಿಕೆ ಇದ್ರ ಬಗ್ಗೆ ತನ್ನ ಆದಾಯ ಉತ್ಪಾದನೆ ಹೆಂಗೆ ಮಾಡ್ಕೋಬೋದು ಅಂತ ಮಾಹಿತಿ ಕೊಡಿಸಿದ್ವಿ. ಸೊ ಆ ಮಾಹಿತಿನ ಅವ್ರು ಅನುಸರಿಸ್ಕೊಂಡು ಮುಂದೆ ಅವ್ರ ಜೀವನ ಮಟ್ಟ ಸುಧಾರಿಸ್ಕೋಬೋದು ಅಂತ ಈ ಕಾರ್ಯಕ್ರಮಕ್ಕೆ ಮಿಶ್ರ ಬಂದಿದ್ದರು. ಅವ್ರ ಬಗ್ಗೆ ಕವಿತಾ ಮಿಶ್ರ ಸಂಪನ್ಮೂಲ ವ್ಯಕ್ತಿಗಳು ಕವಿತಾ ಮಿಶ್ರ ಮೇಡಮ್ ಅವ್ರು ಬಂದಿದ್ದರು. ಸೊ ಅವರು ಕೃಷಿ ಬಗ್ಗೆ ಇದು ಲಾಭದಾಯಕ ಕೃಷಿ ಅಂದರೆ ಬಂಡವಾಳ ಇಲ್ಲದೆ ಲಾಭದಾಯಕವಾಗಿ ಹೆಂಗೆಲ್ಲ ಕೃಷಿ ಮಾಡ್ಬೋದು, ಸೊ ಅದನ್ನು ಮಹಿಳೆಯರು ತನ್ನ ಮನೇಲಿ ಕೂತ್ಕೊಂಡೇ ಯಾವ ಥರ ಆದಾಯ ಉತ್ಪಾದನೆ ಮಾಡ್ಕೋಬೋದು, ತನ್ನ ಜೀವನ ಯಾಕೆ ಸುಧಾರಿಸ್ಕೋಬೋದು ಅನ್ನೋ ಮಾಹಿತಿಗಳನ್ನ ಕವಿತಾ ಮಿಶ್ರ ಅವರಿಂದ ಕೊಡಿಸಿದ್ದೀವಿ. ಕಾಮಾಕ್ಷಮ್ಮ ಹುಣಸೂರಿಂದ ಬಂದಿರೋ ಮಹಿಳೆ ತಾನು ಮಹಿಳಾ ಸಂಘಗಳಲ್ಲಿ ಆದಾಯ ಉತ್ಪಾದನೆ ಹೆಂಗೆ ಸಣ್ಣ ಉಳಿತಾಯ ಮಾಡಿ ಪ್ರಾಣಿ ಸಾಕಾಣಿಕೆ ಮೂಲಕ ಮಹಿಳೆ ಸ್ವಾವಲಂಬಿ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ರಮೇಶ್ ಅವರು ಬಂದಿದ್ದಾರೆ. ಅವರು ಸಣ್ಣ ಸಣ್ಣ ಉದ್ಯಮಿಗಳು ಮಹಿಳೆಯರ ಗುಂಪು ಚಟುವಟಿಕೆಗಳು ಮಾಡಿಕೊಂಡು ಆದಾಯ ಹೆಚ್ಚಿಸ್ಕೋಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಮಹಿಳೆಯರ ಅಭಿವೃದ್ಧಿ ಯಾವ ಕಡೆ ಹೋಗ್ಬೋದು ಅಂತ ತಿಳಿಸೋದಕ್ಕೆ ಈ ಕಾರ್ಯಕ್ರಮ ಆಯಿತು. ದಿನಾಚರಣೆಯ ಶುಭಾಶಯಗಳು. ಇವತ್ತು ವಿವೇಕಾನಂದ ಸಂಸ್ಥೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಕವಿತಾ ಮಿಶ್ರಾ ಅವರು ಗೆಸ್ಟಾಗಿ ಬಂದಿದ್ದರು. ಅವರು ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಲೆಲ್ಲ ಹಂಚ್ಕೊಂಡ್ರು. ತುಂಬ ಚೆನ್ನಾಗಿ ಹೇಳಿದ್ರು. ಎಷ್ಟೊಂದು ಜನ ಮಹಿಳೆಯರು ಯಾರು ಫೇಲ್ಯೂರ್ ಆಗಿದ್ರು ಲೈಫಲ್ಲಿ ಅವ್ರಿಗೆಲ್ಲ ತುಂಬ ಸ್ಫೂರ್ತಿ ಸಿಕ್ದಂಗೆ ಆಯಿತು. ಅದೊಂದೇ ಅಲ್ಲ, ಸಂಘ ಸಂಸ್ಥೆಗಳನ್ನ ಮಾಡಿರೋವಂಥ ಒಬ್ಬರು ಕೆಳಮಟ್ಟದಿಂದ ಅಂದರೆ ತುಂಬ ಬಡಮಟ್ಟದಿಂದ ಬಂದ ಒಂದು ಮಹಿಳೆ ಅಂದರೆ ಕಾಮಾಕ್ಷಮ್ಮನವರು. ಅವರು ಕೂಡ ತುಂಬ ಅವರ ಅನುಭವಗಳನ್ನ ಹಂಚ್ಕೊಂಡ್ರು. ಹಾಗಾಗಿ ಎಲ್ಲ ಕ್ಷೇತ್ರದ ಮಹಿಳೆಯರಿಗೂ ಅವ್ರು ಏನೇನು ಮಾಡಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಕ್ತು. ಬೇಕಾದಷ್ಟು ಕ್ಷೇತ್ರಗಳಿದೆ. ಎಲ್ಲ ಕ್ಷೇತ್ರದಲ್ಲೂ ಹೆಂಗಸರು ಹೇಗೆ ಮುಂದೆ ಬರ್ಬೋದು, ಯಾವ್ಯಾವ ಥರ ಕಷ್ಟಗಳು ಅವ್ರಿಗೆ ಬರುತ್ತೆ, ಅದನ್ನು ಹೇಗೆ ಅವರು ಹಿಮ್ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ಎಲ್ಲರೂ ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ ಮೂಲಕ ಅವ್ರಿಗೆಲ್ಲ ಹೇಳಿದ್ರು. ಇದರಿಂದ ಎಲ್ರಿಗೂ ತುಂಬ ಉಪಯೋಗ ಆಯಿತು. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ದಿನ ನಮ್ಮ ಶಾಲೆಯಲ್ಲಿ ಬೋಷ್ ಕಂಪನಿಯವರಿಂದ ಮಹಿಳಾ ದಿನಾಚರಣೆಯನ್ನು ಪ್ರಾಯೋಜಿಸಲಾಗಿದೆ. ಈ ಮಹಿಳಾ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಮಾಡಿರೋದೇ ಅಲ್ಲ, ಇಡೀ ವಿಶ್ವದ ಎಲ್ಲ ಮಹಿಳೆಯರಿಗೂ ಸಹ ನಾನು ಶುಭಾಶಯಗಳನ್ನು ಕೋರುತ್ತಾ, ಆ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ಏನು ಅವರಿಗೆ ಅವಶ್ಯಕತೆಗಳು ಇದೆ ಅವೆಲ್ಲ ದೊರಕಲಿ ಅಂತ, ಇನ್ನು ಮುಂದಾದರೂ ಅವರಿಗೆ ಒಳ್ಳೆಯ ಅವಶ್ಯಕತೆಗಳು ದೊರಕಿ ಅವರು ಸಹ ನಮ್ಮಂತೆ ಸಮಾನ ವ್ಯಕ್ತಿಗಳಾಗಿ ಬಾಳೋದಕ್ಕೆ ಸಹಕಾರಿಯಾಗಲಿ ಅಂತ ಮತ್ತೊಮ್ಮೆ ಮಹಿಳೆಯರ ಪರವಾಗಿ ನಾನು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಅಭಿನಂದಿಸ್ತೇನೆ. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ, ನಮ್ಮ ಒಂದು ಸಂಸ್ಥೆಯಲ್ಲಿ ಆ ಒಂದು ಮಹಿಳಾ ದಿನಾಚರಣೆಯನ್ನು ಬಾಷ್ ಕಂಪನಿ ವತಿಯಿಂದ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಮತ್ತು ಭಾಳ ಹೆಮ್ಮೆ ವಿಷಯ. ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ವ್ಯಕ್ತಿಗಳಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಆಗಿರ್ತ ಕವಿತಾ ಮಿಶ್ರಾ ಅವರು ಬಂದಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ವಿಶೇಷತೆ ಮತ್ತು ಶಕ್ತಿ ಆ ಕಾರ್ಯಕ್ರಮಕ್ಕೆ. ಆಕೆ ಅನುಭವಗಳನ್ನು ತುಂಬ ವಿಸ್ತೃತವಾಗಿ ಅವರದೇ ಆದಂಥ ಸ್ವಂತ ಅನುಭವಗಳನ್ನು ಮಹಿಳೆಯರ ಮುಂದಿಟ್ಟಿದ್ದಾರೆ. ಅದರಿಂದಾಗಿ ಅನೇಕ ಮಹಿಳೆಯರು ಸೇರಿರ್ತಕ್ಕಂಥ ಮಾತೆಯರು ಅದರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು, ಅದರಿಂದ ಅವರಿಗೆ ಅನೇಕ ಒಂದು ವಿಷಯಗಳು ಗೊತ್ತಾಗಿರ್ತಕ್ಕಂಥ ನಮ್ಮ ಮನಸ್ಸಿಗೆ ಬಂದಿದೆ. ಆಕೆ ಅವರದೇ ಆದ ಭೂಮಿಯಲ್ಲಿ ಶ್ರೀಗಂಧದ ಮರಗಳಿರ್ಬೋದು
ಮತ್ತು ದಾಳಿಂಬೆ ಮರಗಳಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಮರಗಳಿರ್ಬೋದು, ಈ ರೀತಿಯಾಗಿ ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವ ರೀತಿ ವ್ಯವಸಾಯವನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಮನದಟ್ಟಾಗೋ ರೀತಿಯಲ್ಲಿ ಇದೆ. ಮತ್ತು ಸ್ವಾವಲಂಬಿಗಳು ಯಾವ ರೀತಿ ಆಗ್ಬೋದು, ನಾವು ಸ್ವಾವಲಂಬಿಗಳು ನಾವು ಯಾವ ರೀತಿ ಆಗಿ ಮಾತೆಯರು, ಸ್ವಾವಲಂಬಿ ಮುಖಾಂತರ ನಾವು ಸಮಾಜಕ್ಕೆ ಯಾವ ರೀತಿ ಮಾರ್ಗದರ್ಶನ ಆಗ್ಬೋದು, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಮೆಸೇಜ್ನ ಯಾವ ರೀತಿ ಪಾಸ್ ಮಾಡ್ಬೋದು ಅಂತಕ್ಕಂಥದ್ದು ಕವಿತಾ ಮಿಶ್ರಾ ಅವರು ಅತ್ಯಂತ ವಿಸ್ತೃತವಾಗಿ ಅರ್ಥ ಆಗೋ ರೀತಿಯಲ್ಲಿ, ವಿವೇಚನೆ ಕೊಡೋ ರೀತಿಯಲ್ಲಿ ತುಂಬ ಒಳ್ಳೆಯ ಮಾತುಗಳನ್ನ ನಮ್ಮ ಶಾಲೆಯಲ್ಲಿ ಬಂದಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಶಾಲೆನೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಾಲೆಯನ್ನು ಉಪಯೋಗಿಸ್ಕೊಂಡಿದ್ದಕ್ಕೆ ಅನ್ನೋ ಧನ್ಯವಾದಗಳನ್ನ ಎಲ್ಲ ನಮ್ಮ ಕರ್ನಾಟಕದ ತಾಯಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಮೊದಲನೇ ಮಹಿಳಾ ದಿನದ ಶುಭಾಶಯಗಳನ್ನು ಅರ್ಪಿಸುತ್ತಾ, ಈ ದಿನ ನಮ್ಮ ಈ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಾಷ್ ಕಂಪ್ನಿಯ ವತಿಯಿಂದ. ಈ ದಿನ ಎಲ್ಲ ಹೆಣ್ಣು ಮಕ್ಕಳು ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು 500 ಜನ ಹೆಣ್ಣುಮಕ್ಕಳು ಬಂದು ಈಗ ಕವಿತಾ ಮಿಶ್ರಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರಿಗೆ ಏನು ಅನುಭವ ಇದೆ ಎಲ್ಲ ನಮ್ಮ ಹೆಣ್ಮಕ್ಳ ಹತ್ರ ಹಂಚ್ಕೊಂಡಿದ್ದಾರೆ. ಇದು ಅನುಭವ ಹಂಚ್ಕೊಂಡಿರೋದ್ರಲ್ಲಿ ನಮ್ಮ ಹೆಣ್ಮಕ್ಳು ಒಂದು 50% ಆದ್ರೂ ಕಲಿತ್ರೆ ಆಯಮ್ಮನ ಒಂದು ಸಾಲಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಸ್ವಲ್ಪ ಒಂದೊಂದು ಮೆಟ್ಲು ಹತ್ಕೊಂಡು ಹೋಗ್ಬೋದು. ಯಾಕಂದರೆ ಆಯಮ್ಮ ಇಲ್ಲಿ ಬಂದು ಸ್ಪೀಚ್ ಮಾಡಿ ಅವ್ರಿಗೆ ಅನುಭವ ಹೇಳ್ಕೊಂಡಿರೋದೇ ನಮ್ಮ ಹೆಣ್ಮಕ್ಳದೊಂದು ಭಾಗ್ಯ. ಯಾಕಂದರೆ ಇಲ್ಲಿಂದ ಅವ್ರು ರಾಯಚೂರಿಗೆ ಹೋಗ್ಬೇಕಾಯ್ತು, ಆಯಮ್ಮನೇ ನೋಡಬೇಕಾಗಿದೆ. ಆಯಮ್ಮನೇ ಇಲ್ಲಿ ಬಂದಿದ್ದಾರೆ, ಅದು ನಮ್ಮ ಆನೇಕಲ್ ತಾಲೂಕಿನ ಹೆಣ್ಮಕ್ಳ ಒಂದು ಭಾಗ್ಯನೂ ಅನ್ಬೋದು. ಇವತ್ತು ಹೆಣ್ಮಕ್ಳ ದಿನಾಚರಣೆ ದಿವಸ ಆ ಹೆಣ್ಮಕ್ಳಿಗೆ ಆಯಮ್ಮನ ಒಂದು ಮಾರ್ಗದರ್ಶನನೇ ಒಂದು ಒಳ್ಳೆಯ ದಾರಿ ತೋರಿಸಲಿ ಅಂಥೇಳಿ ಈ ಮತ್ತೊಮ್ಮೆ ಹೆಣ್ಣುಮಕ್ಕಳಿಗೆ ಒಂದು ಶುಭಾಶಯವನ್ನು